ನಮ್ಮ ಡೈರಿ ಇಟ್ ಇಸ್ ಅ R&D ಸೆಂಟರ್ ಅಂತ ನಾವು ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ. ಏನೇ ಟ್ರಯಲ್ಸ್ ಎಕ್ಸ್ಪೆರಿಮೆಂಟ್ಸ್ ಏನೇ ಹೊಸದಾಗಿ ಮಾಡ್ಬೇಕಂದ್ರೂ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. ಸೊ ಜೊತೆಗೆ ಫಾರ್ಮರ್ಸ್ನ ಇನ್ವಾಲ್ವ್ ಮಾಡ್ಕೊಳ್ಳೋಣ. ಸೊ ಒಂದೊಂದಾಗಿ ಫಾರ್ಮರ್ಸ್ ಬಂದು ಅವ್ರನ್ನ ಗ್ರೂಪ್ಸ್ ಮಾಡಿದ್ವಿ. ಗ್ರೂಪ್ ಮಾಡಿ ಅವ್ರಿಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಹಸು ಹಿಂಗಿದೆ, ಹಿಂಗಿತ್ತು ಮುಂಚೆ, ಅದು ಕಂಪ್ಲೀಟ್ ಅದ್ರದ್ದು ಹಸು ಜರ್ನಿ, ಏನು ಫೀಡ್ ಮಾಡಬೇಕು, ಅದ್ರ ನ್ಯೂಟ್ರಿಷನ್ ಅಂದ್ರೇನು, ಅದರದ್ದು ಫ್ರೀಡಮ್ ಅಂದ್ರೇನು, ಕೌದು ಪೆಡಿಗ್ರಿ ಅಂದ್ರೇನು, ವಾಟ್ ಇಸ್ ಕ್ವಾಲಿಟಿ ಮಿಲ್ಕ್, ವಾಟ್ ಇಸ್ ಹೈಜೀನ್. ಒಂದು 10 days ಅವ್ರಿಗೆ ಉಳಿಯೋದಕ್ಕೆ ಅವಕಾಶನೂ ಇದೆ ಇಲ್ಲಿ. ನಮ್ಮಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್, ಸ್ಟೂಡೆಂಟ್ಸ್ನ ಇನ್ವೈಟ್ ಮಾಡಿದ್ವಿ, ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಮಾಡಿದ್ವಿ. ಎಲ್ಲ ಆದಮೇಲೆ ಇದೊಂದು ಫೀಡ್ಬ್ಯಾಕ್ ಎಲ್ಲ ತಗೊಂಡ್ವಿ. 1 year ಇದೇ ಆಗೋಯ್ತು ಸರ್ಕಸ್. ಎಲ್ಲ ಆದಮೇಲೆ ಎಸ್ ವಿ ವಿಲ್ ಬಿಲ್ಡ್ ಸಮಥಿಂಗ್ ಅಂದ್ಬಿಟ್ಟು ವಿ ಕ್ರಿಯೇಟೆಡ್ ಸಮಥಿಂಗ್ ಕಾಲ್ಡ್ ಮಿಲ್ಕ್ ರಶ್. ಈಗ ನೀವು ಈಗ ಫಸ್ಟ್ ನೀವೇನಂತಂದರೆ ಪ್ರೊಡಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರಿ. 100 ಹಸರಿಂದ 1000 ಹಸ್ರಿಗೆ ಹೋದ್ರಿ. ಆಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ನಿಮಗೆ ಬ್ರ್ಯಾಂಡ್ ಮಾಡಬೇಕು ಅಂತ ಒಂದು ಆಸೆ ಬಂತು. ಆ ಜರ್ನಿ ಹೆಂಗಿತ್ತು? ಸೊ ಇದು ಯಾವತ್ತೋ ಒಂದಿನ ಆಗಬೇಕಾಗಿತ್ತು ಈ ಜರ್ನಿ. ಓಕೆನಾ, ಯಾವತ್ತು ಅನ್ನೋದು ಇಟ್ ವಾಸ್ ಕ್ರಿಟಿಕಲ್. ಯಾಕೆಂದರೆ 16-17 ನಾವು ಈ ಲಾರ್ಜ್ ಸ್ಕೇಲ್ ಡೈರಿ ಮಾಡಿದ್ದು. ಅದಾದಮೇಲೆ ಟುಡೇಸ್ 2026 ಆಲ್ಮೋಸ್ಟ್ 9-10 years ಆಗಿದೆ, 9 years ಆಗಿದೆ. ಸೊ ಈ ಹರ್ಡ್ ಸ್ಟೆಬಿಲೈಸೇಷನ್ಗೆ ಎಷ್ಟು ಟೈಮ್ ಬೇಕು? ಯಾಕೆಂದರೆ ಇನ್ಫ್ರಾ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಟೆಕ್ನಾಲಜಿ ಮೇಲೆ ಮಾಡ್ಬೋದು. ಆ್ಯನಿಮಲ್ ಇದೆಯಲ್ಲ, ಆ್ಯನಿಮಲ್ ಬಿಹೇವಿಯರ್, ಅದ್ರದ್ದು ಹೋಲ್ ಇದನ್ನು ಸ್ಟೆಬಿಲೈಸ್ ಮಾಡೋದು ಇಟ್ಸ್ ಅ ಚಾಲೆಂಜಿಂಗ್ ಇದು. ಯಾಕೆಂದರೆ ಎಂಟೈರ್ ಪ್ರಾಜೆಕ್ಟ್ ನಮ್ಮದು ಇಟ್ ಇಸ್ ಅ ಕೌ ಸೆಂಟ್ರಿಕ್ ಪ್ರಾಜೆಕ್ಟ್. ನಾವು ಕೌಸ್ ಬಗ್ಗೆನೇ ಮಾತಾಡೋದು, ಕೌ ಕಂಫರ್ಟು, ಈ ಥರದ್ದೆಲ್ಲ. ಸೊ ಓಕೆ, ಈಗ ನೆಕ್ಸ್ಟ್ ಏನು? ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದೀವಿ, ಇಷ್ಟು ಟೆಕ್ನಾಲಜಿ ಹಾಕಿ ಮಾಡಿದ್ದೀವಿ, ತಗೊಂಡು ವಾಪಸ್ ಈ ಮಿಲ್ಕ್ನ ನಾವು ರೆಗ್ಯುಲರ್ ಮಾರ್ಕೆಟಿಗೆ ಕೊಟ್ಟರೆ ವಾಟ್ ಇಸ್ ದ ಪಾಯಿಂಟ್? ಸೊ ಏನು ಡಿಸೈಡ್ ಮಾಡಿದ್ವಿ ನಾವು? ಓಕೆ, ಬ್ರ್ಯಾಂಡಿಂಗ್ ಮಾಡೋಣ. ಸೊ ಒಂದು ಬ್ರ್ಯಾಂಡ್ ಯೋಚನೆ ಮಾಡಿ ಇಟ್ಕೊಂಡಿದ್ವಿ ಮೈಂಡಲ್ಲಿ ಮುಂಚೆ. ಓಕೆ, ಮಿಲ್ಕಿಂಗ್ ಅಂತ. ಮಿಲ್ಕಿಂಗ್ MILKING. ಮಿಲ್ಕಿಂಗ್ ಇಟ್ಸ್ ಅ ಒನ್ ವರ್ಡ್. MILKING. ನಾವು ಕೌನ ಮಿಲ್ಕಿಂಗ್ ಮಾಡ್ತೀವಿ, ಆ ಥರ. ಇಟ್ಸ್ ಅ ಕಂಟಿನ್ಯೂಸ್ ವರ್ಡ್. ಅಂದರೆ ಮಿಲ್ಕಿಂಗ್ ನೆವರ್ ಸ್ಟಾಪ್ಸ್ ಅಂತ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಇದಲ್ವಾ. ಸೊ ಮಿಲ್ಕಿಂಗ್ ಅಂತ ಬ್ರ್ಯಾಂಡ್ನ ಮೈಂಡಲ್ಲಿ ಇಟ್ಕೊಂಡಿದ್ವಿ. ಓಕೆ, 1 point ಆದಮೇಲೆ ಓಕೆ ವಿಲ್ ಸ್ಟಾರ್ಟ್ ದ ಪ್ರೊಸೆಸಿಂಗ್ ಅಂತ. ಪ್ರೊಸೆಸಿಂಗ್ ಆಲ್ಮೋಸ್ಟ್ 1 lakh ಲೀಟರ್ ಪರ್ ಡೇ ಮಾಡಿದ್ರೆ ಇಟ್ ಇಸ್ ವಯಬಲ್ ಮಿಲ್ಕಲ್ಲಿ. ಯಾಕೆಂದರೆ ಅದು ಕ್ವಾಲಿಟಿ ಇರ್ಬೋದು, ಇದೆಲ್ಲ. ಯಾಕೆಂದರೆ ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸೇ ಇರೋದು ಗ್ಲೋಬಲಿ, ಇಂಡಿಯಾಲೂ ಅಷ್ಟೇ. ಹಾಗಾಗಿ 1 lakh ಲೀಟರ್ಸ್ ಮಾಡ್ಬೇಕಂದ್ರೆ ಇವಾಗ ನಮ್ಮ ಹತ್ರ 10,000 ಲೀಟರ್ಸ್ ಬರುತ್ತೆ. ಈಗ ಮ್ಯಾಕ್ಸಿಮಮ್ 15,000 ಲೀಟರ್ಸ್ ಅಚೀವ್ ಆಗ್ಬೋದು ನಾವು ಫುಲ್ ಕೆಪಾಸಿಟಿಲಿ. ಮೇ ಬಿ ಇನ್ನು 1 or 2 yearsಲ್ಲಿ 15,000 ಲೀಟರ್ಸ್ ನಮ್ಮ ಫಾರ್ಮಲ್ಲಿ ಬರ್ಬೋದು. ಇವತ್ತು 8 to 10,000 ಲೀಟರ್ಸ್ವರೆಗೂ ಇದೆ. ಸೊ ನೆಕ್ಸ್ಟ್ ಏನು, ಹೆಂಗೆ ಮಾಡೋದು? ಓಕೆ, ಇದನ್ನು ನಾವು ಮಾಡ್ತಾ ಕೂತ್ರೆ ಆಗಲ್ಲ. ಯಾಕೆಂದರೆ ನಾಟ್ ವರ್ತ್. ಈಗ ನಾನು 1,000 ಮಾಡ್ಬೋದು, ಇನ್ನು 2,000 ಮಾಡ್ತಾ ಹೋಗ್ಬೋದು ಅಷ್ಟೇ. ಬಟ್ ಹೌ ಡು ಯು ಕನ್ವರ್ಟ್ ದಿಸ್ ಇನ್ ಟು ಬಿಸ್ನೆಸ್ ಮಾಡೆಲ್? ಬಿಸ್ನೆಸ್ ಮಾಡೆಲ್ ಯಾವಾಗ ಸಕ್ಸಸ್ ಆಗುತ್ತೆ ಅಂದರೆ ಇಟ್ ಹ್ಯಾಸ್ ಟು ಬಿ ಅ ಸ್ಕೇಲೆಬಲ್ ಮಾಡೆಲ್. ನೀವು ಸ್ಕೇಲ್ಗೆ ಬಂದಾಗ ಮಾತ್ರ ಇಟ್ ಇಸ್ ಸಕ್ಸಸ್ಫುಲ್. ಇಲ್ಲ ನಾನು ಒಂದು ಚಿಕ್ಕದಾಗಿ ಮಾಡ್ಕೊಂಡು ನೀವು ಎಷ್ಟೇ ಸೈಕಲ್ ಹೊಡೆದ್ರೂ ಆ ಪೆರಿಮೀಟ್ರಿಂದ ನೀವು ಹೊರಗೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಯಾರನ್ನ ಇನ್ವಾಲ್ವ್ ಮಾಡ್ಕೋಬೇಕು? ಸೊ ನಾವೇನು ಅಂದ್ಕೊಂಡ್ವಿ, ಫಾರ್ಮರ್ಸ್ ಇದಾರಲ್ಲ, ಎಕ್ಸಿಸ್ಟಿಂಗ್ ಫಾರ್ಮರ್ಸ್ನ ಅಪ್ಗ್ರೇಡ್ ಮಾಡೋಣ. ಸೊ ಫಾರ್ಮರ್ಸ್ನೆಲ್ಲ ಇನ್ವೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಬನ್ನಿ ಇಲ್ಲಿ ನೋಡಿ, ಈ ಥರ ಮಾಡಿದ್ದೀವಿ. ಅಲ್ಲಿವರೆಗೂ ಯಾರಿಗೂ ಎಕ್ಸ್ಪೋಸೇ ಆಗಿಲ್ಲ. ನಾವು ಈ ಡೈರಿ ಮಾಡೋದಕ್ಕೆ ಎಷ್ಟು ದೇಶ ಸುತ್ತಿದ್ವಿ, ಎಷ್ಟು ಕಷ್ಟಪಟ್ಟಿದ್ದೀವಿ. ಇವ್ರಿಗೇನು ಹೇಳಿದ್ವಿ ಅಂದರೆ, ನೀವು ಎಲ್ಲೂ ಹೋಗ್ಬೇಕಾಗಿಲ್ಲಪ್ಪ. ಇಸ್ರೇಲ್ ಬೇಡ, ಅಮೆರಿಕ ಬೇಡ, ಆಸ್ಟ್ರೇಲಿಯಾ ಬೇಡ, ಜರ್ಮನಿ ಬೇಡ, ಡೆನ್ಮಾರ್ಕ್ ಬೇಡ, ಬನ್ನಿ ಮನೆಗೆ ಬನ್ನಿ, ನಮ್ಮ ಪ್ಲಾಂಟೇಶನ್ನಿಗೆ ಬನ್ನಿ. ಸೊ ನೀವು ಪ್ಲಾಂಟೇಶನ್ನಿಗೆ ಬನ್ನಿ, ನಮ್ಮ ಡೈರಿಗೆ ವಿಸಿಟ್ ಮಾಡಿ, ಬಂದು ಇಲ್ಲಿ ನೋಡಿ. ಫಸ್ಟ್ ನೀವು ಅಸೆಸ್ ಮಾಡಿ, ವಿ ವಿಲ್ ಟ್ರೈನ್ ಯು ಅಂತ ಬಂದರು. ಎಕ್ಸೈಟ್ಮೆಂಟ್ ಅಲ್ವಾ? ಹೌದು. ಈಗ ನಾನು ಡೈರಿ ಮಾಡ್ತಾ ಇರುವಾಗ ಇಂಥದ್ದೊಂದು ಡೈರಿ ಇದೆ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ ನಾವು ಮಾಡ್ತಾ ಇರೋದು. ಯಾಕೆಂದರೆ ನಾವು ಪಬ್ಲಿಷ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಇನಿಷಿಯಲಿ. ಇಟ್ ಹ್ಯಾಸ್ ಟು ಬಿ ಅ ಸಕ್ಸಸ್ಫುಲ್ ಮಾಡಲ್ ಅಲ್ವಾ. ಇನ್ವೈಟ್ ಮಾಡಿದ್ವಿ. ಹೆಂಗೆ ಮಾಡಿದ್ವಿ ಅಂದರೆ, ನಾವು ಕ್ಲಿಯರ್ ಮೈಂಡ್ಸೆಟ್ ಮುಂಚೆನೇ ನಮ್ಮ ಡೈರಿ ಇಟ್ ಇಸ್ ಅ R&D ಸೆಂಟರ್ ಅಂತ ನಾವು ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ. ಏನೇ ಟ್ರಯಲ್ಸ್ ಎಕ್ಸ್ಪೆರಿಮೆಂಟ್ಸ್ ಏನೇ ಹೊಸದಾಗಿ ಮಾಡ್ಬೇಕಂದ್ರೂ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. ಸೊ ಜೊತೆಗೆ ಫಾರ್ಮರ್ಸ್ನ ಇನ್ವಾಲ್ವ್ ಮಾಡ್ಕೊಳ್ಳೋಣ. ಸೊ ಒಂದೊಂದಾಗಿ ಫಾರ್ಮರ್ಸ್ ಬಂದು ಅವ್ರನ್ನ ಗ್ರೂಪ್ಸ್ ಮಾಡಿದ್ವಿ. ಗ್ರೂಪ್ ಮಾಡಿ ಅವ್ರಿಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಹಸು ಹಿಂಗಿದೆ, ಹಿಂಗಿತ್ತು ಮುಂಚೆ, ಅದು ಕಂಪ್ಲೀಟ್ ಅದ್ರದ್ದು ಹಸು ಜರ್ನಿ,
ಏನು ಫೀಡ್ ಮಾಡಬೇಕು, ಅದು ನ್ಯೂಟ್ರಿಷನ್ ಅಂದ್ರೇನು, ಅದರದ್ದು ಫ್ರೀಡಮ್ ಅಂದ್ರೇನು, ಕೌದು ಪೆಡಿಗ್ರಿ ಅಂದ್ರೇನು, ವಾಟ್ ಇಸ್ ಕ್ವಾಲಿಟಿ ಮಿಲ್ಕ್, ವಾಟ್ ಇಸ್ ಹೈಜೀನ್, ಹೆಂಗೆ ಮಾಡಬೇಕು, ಒಂದೊಂದೇ ಸಬ್ಜೆಕ್ಟ್ ತಗೊಂಡು ನಾವು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಾರ್ಮರ್ಸಿಗೆ ಕಾನ್ಫಿಡೆನ್ಸ್ ಬಂತು. ಕರೆಕ್ಟ್. ಯಾಕೆ ಗೊತ್ತಾ, ಸುಮ್ಮನೆ ಯಾರೋ ಬಂದು ಹೇಳ್ತಾ ಇರೋದಕ್ಕೂ ನಾವು ಹಸು ಸಾಕಿರೋರೆಲ್ಲ. ಹೌದು. ಇದೇನು ಇವತ್ತಿನಲ್ಲ, ಸುಮಾರು ಜನ ಹಸು ಸಾಕ್ತಿದ್ದೀವಿ. ನಾವು ಕಲ್ತ್ಕೊಂಡು ಅವರಿಗೆ ಕಲಿಸುವಾಗ ದಟ್ ಸ್ಟೋರಿ ಟೆಲ್ಲಿಂಗ್ ಇಸ್ ಡಿಫ್ರೆಂಟ್. ಕರೆಕ್ಟ್. ಯಾಕೆ ಗೊತ್ತಾ, ವಿ ಸಿಟ್ ಆನ್ ಅ ವೆರಿ ವೈಡ್ ಇದು ಪ್ಲ್ಯಾಟ್ಫಾರ್ಮ್. ಸೊ ಅವ್ರನ್ನೆಲ್ಲ ಕರೆದ್ವಿ, ಅವರಿಗೆ ಪ್ರೋಗ್ರಾಮ್ಸ್ ಮಾಡಿದ್ವಿ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿದ್ವಿ. ಕೆಲವರು ನಾನು ಡೈರಿ ಮಾಡಬೇಕು, ಟ್ರೈನಿಂಗ್ ತಗೋಬೇಕು ಅಂತ ಒಂದು 10 days ಅವ್ರಿಗೆ ಉಳಿಯೋದಕ್ಕೆ ಅವಕಾಶನೂ ಇದೆ ಇಲ್ಲಿ. ನಮ್ಮಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್, ಸ್ಟೂಡೆಂಟ್ಸ್ನ ಇನ್ವೈಟ್ ಮಾಡಿದ್ವಿ, ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಮಾಡಿದ್ವಿ. ಎಲ್ಲ ಆದಮೇಲೆ ಇದೊಂದು ಫೀಡ್ಬ್ಯಾಕ್ ಎಲ್ಲ ತಗೊಂಡ್ವಿ. 1 year ಇದೇ ಆಗೋಯ್ತು ಸರ್ಕಸ್. ಎಲ್ಲ ಆದಮೇಲೆ ಎಸ್ ವಿ ವಿಲ್ ಬಿಲ್ಡ್ ಸಮಥಿಂಗ್ ಅಂದ್ಬಿಟ್ಟು ವಿ ಕ್ರಿಯೇಟೆಡ್ ಸಮಥಿಂಗ್ ಕಾಲ್ಡ್ ಮಿಲ್ಕ್ ರಶ್. ಮಿಲ್ಕ್ ರಶ್ ಅಂದರೆ ಕ್ಷೀರಧಾರೆ. ಸೊ ಇಟ್ ಇಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಅದನ್ನು ನಾವೇನು ಅನ್ಕೊಂಡ್ವಿ, ಅದನ್ನ ಮಾರ್ಕೆಟಿಗೆ ತರೋದು ಬೇಡ, ವಿಲ್ ಪ್ಯೂರ್ಲಿ ಸ್ಟಿಕ್ ದಿಸ್ ಟು ದ ಬ್ಯಾಕ್ ಎಂಡ್. ಯಾಕೆಂದರೆ ಮಾರ್ಕೆಟಿಗೆ ತಂದ ತಕ್ಷಣ ಅದರದ್ದು ವ್ಯಾಲ್ಯೂ ಹೋಗುತ್ತೆ. ಆಮೇಲೆ ಇಟ್ ಸುಮ್ಮನೆ ಕಮರ್ಷಿಯಲ್ ಆಗಬಾರ್ದು. ಕಮರ್ಷಿಯಲ್ ಆಂಗಲ್ ಇರುತ್ತೆ ಸ್ವಲ್ಪ, ಬಟ್ ಅದೇ ಹೈಲೈಟ್ ಆಗಬಾರ್ದು. ಸೊ ಮಿಲ್ಕ್ ರಶ್ ಏನು ಮಾಡುತ್ತೆ, ಇದು ಪ್ಯೂರ್ಲಿ ಇಟ್ ಇಸ್ ಅ ಬ್ಯಾಕ್ ಎಂಡ್ ಕಂಪ್ನಿ ಬಿಲ್ಟ್ ಆನ್ ಆನಿಮಲ್ ವೆಲ್ಫೇರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಆ್ಯಂಡ್ ಕ್ವಾಲಿಟಿ. ಸೂಪರ್. ಇಷ್ಟು 3 ಬೇಸ್ಮೆಂಟ್ನ ಇಟ್ಕೊಂಡು ಮಿಲ್ಕ್ ರಶ್ ಇವಾಲ್ವ್ ಆಯಿತು. ಸೊ ಎಂಟೈರ್ ಪ್ರಾಜೆಕ್ಟ್ನ ವಿ ನೀಡ್ ಪ್ರೊಫೆಷನಲ್ ಟೀಮ್ ಅಲ್ವಾ. ಸೊ ಹೂ ವಿಲ್ ಡ್ರೈವ್ ಇಟ್? ಸೊ ಡಾಕ್ಟರ್ ಸಾದತ್. ಡಾಕ್ಟರ್ ಸಾದತ್ ಇಸ್ ಅ ಸೀನಿಯರ್ ಪರ್ಸನ್, ನಂಬರ್ ಆಫ್ ಎಕ್ಸ್ಪೀರಿಯನ್ಸ್, ಗ್ರೇಟ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಪ್ಲಸ್ he's a professional, well educated veterinarian, and nutrition is his passion ಮತ್ತೆ subject. That is what he has studied. ಸೊ ಅವ್ರು ಸ್ಟಡಿ ಮಾಡೋದನ್ನ ಹೆಂಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಎಲ್ಲ ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿ ಅಮೇಝಿಂಗ್ ಇಲ್ಲಿಂದ ಫಾರ್ಮ್ಗಳಿಗೆ ಹೊರಟ್ವಿ. ಓಕೆ, ಒಂದೊಂದೇ ಫಾರ್ಮ್ ಪಿಕ್ ಮಾಡ್ತಾ ಬಂದ್ವಿ. ಹೆಂಗೆ ಅಂದರೆ ಯಾರು ಅಲ್ಲಿ ಅವ್ರಿಗೆ ಓಪನ್ ಮೈಂಡ್ ಸೆಟ್ಟಲ್ಲಿ ಇರ್ಬೇಕು ಫಾರ್ಮರ್. ಕರೆಕ್ಟ್. ಎಲ್ಲೂ ಡಿಸ್ಟರ್ಬ್ ಆಗಿಲ್ದೇನೆ ಅವನು ಪ್ಯೂರ್ಲಿ ಪ್ಯಾಷನ್ ಇಟ್ಕೊಂಡು ಒಂದು ಹಸುನ ಸಾಕ್ತಾ ಇರ್ತಾನೆ. ಇರುತ್ತೆ ಅವನ ಹತ್ರ ಒಂದು 5, 10, 15 ಹಸು ಇರೋಂಥದ್ದನ್ನ. ಅವನಿಗೆ ಏನು ಡ್ರೀಮ್ ಅಂದರೆ, ಓಕೆ ಇಲ್ಲಿ ಬಂದು ನಮ್ಮನ್ನು ನೋಡಿದ್ದಾರೆ, ನಾವು 18 ಹಸು ಏನು ಮಾಡಿದ್ದು, ಒಂದು ಫೈನ್ ಡೇ ಅಟ್ಲೀಸ್ಟ್ ನಾನು ಈ ಜರ್ನಿಲೇ ಹೋಗ್ಬೋದು. ಕರೆಕ್ಟ್. ಸೊ ದಟ್ ಇಸ್ ಅ ಡ್ರೀಮ್, ದಟ್ ಇಸ್ ಅ ವಿಷನ್ ಅವನಿಗೆ. ಅವ್ರಿಗೆ ನೀವು ಪಾತ್ ತೋರಿಸ್ಕೊಟ್ಟಂಗೆ ಆಯಿತು. ಪಾತ್ ತೋರಿಸ್ಕೊಟ್ಟು ಆ್ಯಂಡ್ ದಿಸ್ ಅ ಪ್ರೂವನ್ ಮಾಡಲಲ್ಲ, ಏನು ಇಲ್ಲದೆ ಇರೋದನ್ನ ಏನು ಹೇಳ್ತಾ ಇಲ್ಲ. ಹೌದು, ನಾವು ಮಾಡಿದೀವಪ್ಪ, ನೀನು ಬಂದು ನಮ್ಮ ಥರ ಮಾಡು, ಇಲ್ಲಿರೋ ನೀನು ಇನ್ವೆಸ್ಟ್ಮೆಂಟು ಇವೆಲ್ಲ ತೆಗೆದಾಕೋ ಮೈಂಡಿಂದ, ವಿ ವಿಲ್ ಹೆಲ್ಪ್ ಯು. ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂದರೆ, ಫಸ್ಟ್ ಒಂದು 10 ಫಾರ್ಮ್ಸ್ನ ಪಿಕ್ ಮಾಡಿದ್ವಿ. ಪಿಕ್ ಮಾಡಿಬಿಟ್ಟು ಹೇಳಿದ್ವಿ, ಇನಿಷಿಯಲಿ ನಾವು ಮಿಲ್ಕ್ ತಗೊಳ್ಳಲ್ಲ, ಫಸ್ಟ್ ನೀನು ಸರಿ ಮಾಡ್ಕೊಳ್ಳೋಣ, ನಿಂದು ಏನು ಪ್ರಾಕ್ಟೀಸಸ್ ಇದೆ ವಿಲ್ ಬಿಲ್ಡ್. ಸೊ ನಮ್ಮಲ್ಲಿ ಕೆಲವು ಡಿಪಾರ್ಟ್ಮೆಂಟ್ಸ್ ಇದೆ ಮಿಲ್ಕ್ ರಶ್ ಕೆಳಗಡೆ. ವಿ ಹ್ಯಾವ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಒಂದು ಫಸ್ಟಿಗೆ ಒಬ್ಬ ಡೆವಲಪ್ಮೆಂಟ್ ಆಫೀಸರ್ ಇರ್ತಾನೆ, ಫೀಲ್ಡ್ ಡೆವಲಪ್ಮೆಂಟ್ ಅವ್ರು. ಅವನ್ನೆಲ್ಲ ಸ್ಕೌಟ್ ಮಾಡ್ಕೊಂಬರ್ತಾನೆ. ಯಾರ್ಯಾರು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದಾನೆ, ನಮ್ಮ ಸಿಸ್ಟಮಿಗೆ ಸೆಟ್ ಆಗಂಗೆ ಒಬ್ಬ ಇದ್ದಾನೆ ಫಾರ್ಮರು, ಬಂದು ನಮಗೆ ಹೇಳ್ತಾರೆ. ಸೊ ಆಮೇಲೆ ನೆಕ್ಸ್ಟ್ ನಮ್ಮ ಟೀಮ್ ಹೋಗ್ಬಿಟ್ಟು, ಓಕೆ ಈ ಥರ ಹೆಂಗಿದೆ, ನಿಮ್ಗೆ ಇಷ್ಟ ಇದ್ದರೆ ವಿಲ್ ಟೇಕ್ ಯು ಇಂಟು ಕನ್ಸಿಡ್ರೇಷನ್. ಓಕೆ ಬಂದರು. ಅದಾದಮೇಲೆ ನಮ್ಮದು ಫಾರ್ಮ್ ಡಿಸೈನು, ಸಿವಿಲ್ ಮತ್ತು ಇಂಜಿನಿಯರಿಂಗ್ ಟೀಮ್ ಇದೆ. ಅವ್ರು ಹೋಗ್ಬಿಟ್ಟು ಇರೋ ಮೆಟೀರಿಯಲ್ ಅದನ್ನು, ನಿಮ್ದೊಂದು ಶೆಡ್ ಇರುತ್ತೆ, ಹೋಗಿ ಏನು ಮತ್ತೆ ಅಂತೆಲ್ಲ ಕಿತ್ತು ಬಿಸಾಕೋ ಹೊಸ್ದಾಗಿ ಮಾಡೋದು. ನಾವು ಇರೋದಲ್ಲೇ ಹೆಂಗೆ ನೀನು ಮಾಡಿಫೈ ಮಾಡ್ಕೊಂಡು ಹೌ ಯು ಕ್ಯಾನ್ ಬ್ಯೂಟಿಫೈ ಅಂದರೆ ನೋಡೋಕ್ಕೆ ಚಂದ ಅಂತಲ್ಲ, ಫಂಕ್ಷನಲ್ ಶೆಡ್ ಅದು. ಒಂದು ಹಸುಗೆ ನಾವು ಏನೇನು ನೋಡ್ತಾ ಇದ್ದೀವಿ ಆ ಥರ ಇರೋದ್ರಲ್ಲೇ ಮಾಡಿಫೈ ಮಾಡಿ ಮಾಡ್ಬೋದಾ. ಓಕೆ ಅದಾಯಿತು. ನೆಕ್ಸ್ಟು ಮಿಲ್ಕಿಂಗು ಈ ಥರದಕ್ಕೆಲ್ಲ ನಮ್ಮದು ಇನ್ನೊಂದು ಟೀಮ್ ಇದೆ. ಎಕ್ವಿಪ್ಮೆಂಟ್ ಬೇಕು ಅವನಿಗೆ, ಇನ್ವರ್ಟರ್ಸ್ ಬೇಕು, ಪವರ್ ಕನೆಕ್ಷನ್ಸ್ ಬೇಕು, ಇಂಥದ್ದೆಲ್ಲ ಇರುತ್ತೆ. ಸೊ ಇದೆಲ್ಲ ಸಿಗಲ್ಲ ಅವರಿಗೆ ಅಲ್ಲಿ. ಹಳ್ಳಿಲಿ ಗೊತ್ತಲ್ಲ ನಿಮಗೆ ಎಷ್ಟು ಕಷ್ಟ, ಒಂದು ಪ್ಲಂಬಿಂಗ್ ಆಗಲಿ ಇದಾಗಲಿ ಎಲ್ಲದನ್ನೂ ಹೋಗಿ ಅವ್ರು ಮಾಡಿಫೈ ಮಾಡಿ ಅವರಿಗೆ ರೆಡಿ ಮಾಡ್ಕೊಳ್ತೀವಿ. ಅದಾದಮೇಲೆ ಆ್ಯನಿಮಲ್ಗೆ ಬರ್ತೀವಿ. ಆ್ಯನಿಮಲ್ ಒಂದು ಸರಿ ಶೆಡ್ ಗಿಡ್ ಎಲ್ಲ ಕಂಫರ್ಟೇಬಲ್ ಆಯಿತಾ, ದೆನ್ ಅದಕ್ಕೆ ನ್ಯೂಟ್ರಿಷನ್, ಅದಕ್ಕೆ ಬ್ರೀಡಿಂಗು, ಆಮೇಲೆ ಅದಕ್ಕೆ ಡಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್. ಹೌದು, ನೀವು ಈಗ ಹಳ್ಳಿಲಿ ನೋಡಿದ್ರೆ ತುಂಬ ಡೈರಿ ಸಫರ್ ಆಗ್ತಾ ಇರೋದು, ತುಂಬ ಫಾರ್ಮರ್ಸು ಒಳ್ಳೆ ಡಾಕ್ಟರ್ ಟ್ರೀಟ್ಮೆಂಟ್ ಸಿಗ್ತೆ ಅಂತ. ಯಾಕೆಂದರೆ ಮೇಜರ್ ಡಿಸೀಸಸ್ ಕೌ ಬಂದೇ ಬರುತ್ತೆ. ಕರೆಕ್ಟ್. ಏನು ಗೊತ್ತಾಗುತ್ತೆ ನಮಗೆ ಇವತ್ತು? ನನಗೂ ಪರ್ಸ್ನಲಿ ಯಾವ್ದಾದ್ರು ಡಿಸೀಸ್ ಬಂದರೆ ನನಗೇನು ಗೊತ್ತಾಗಲ್ಲ, ನಾನು ಹೋಗಿ ಇನ್ನೊಂದು ವೆಟನರಿಯನ್ ಕರ್ಕೊಂಡು ಬಂದೆ ನಾನು ಮಾಡೋದು. ಕರೆಕ್ಟ್. ಸೊ ಇಲ್ಲಿ ಏನು ಮಾಡಿದ್ವಿ ನೋಡಿ, ಡೋರ್ ಸ್ಟೆಪ್ಗೆ 24/7 ಒಬ್ಬರು ಕ್ವಾಲಿಫೈಡ್ ವೆಟನರಿಯನ್
ಓ, ರಾತ್ರಿ ಫೋನ್ ಮಾಡೋ ರಾತ್ರಿ ಹೋಗ್ತಾರೆ. ಎನಿ ಟೈಮ್ 30 ಮಿನಿಟ್ಸಲ್ಲಿ ನಮ್ಮ ಡಾಕ್ಟರ್ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ದ ಹೋಲ್ ಫ್ರೇಮ್ವರ್ಕ್ ಆಫ್ ಮಿಲ್ಕ್ ರಶ್. ಸೂಪರ್. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಅವನಿಗೊಂದು ಥಾಟ್ ಇರುತ್ತೆ, ಹೌದು. ಆಯ್ತಪ್ಪ ನೀವು ಹೇಳಿದ್ದೆಲ್ಲ ಮಾಡಾಯ್ತು, ನಾನು ನಿಮಗೆ ಬೇಕಾದಂಗೆ ನಾನು ಮಿಲ್ಕ್ ಕೊಡ್ತೀನಿ, ನಾನು ಏನಕ್ಕೆ ಕೊಡ್ಬೇಕು ನಿಮಗೆ ಅಲ್ವಾ? ಕರೆಕ್ಟ್. ಈಗ ನಂದೇ ಖರ್ಚು, ನಂದೇ ಇದು, ಕ್ವಾಲಿಟಿನೂ ಕೊಡ್ತಾ ಇದೆ. ಸೊ ಇಲ್ಲಿ ಒಂದು ಮೇಜರ್ ಬ್ರೇಕ್ ಥ್ರೂ. ಸೊ ಒಂದೇ ಮಾತು, ಇವಾಗ ನೀವು ಸೂಪರ್ ಮಾರ್ಕೆಟ್ಸ್ಗೆಲ್ಲ ಹೋಗಿ ನೋಡಿದ್ರೆ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬಂದು ಡಂಪ್ ಮಾಡ್ತಾರೆ. ಹೌದು. ಇಂಡಿಯನ್ ಪ್ರಾಡಕ್ಟ್ಸೇ ಇರಲ್ಲ. ನೀವು ಬರೀ ಸೂಪರ್ ಮಾರ್ಕೆಟ್ ಬಿಡಿ, ಯಾವುದೇ ತಗೊಳ್ಳಿ, ಒಂದು ವೆಹಿಕಲ್ ತಗೊಳ್ಳಿ, ಒಂದು ಬಟ್ಟೆ ತಗೊಳ್ಳಿ, ವಾಚ್ ತಗೊಳ್ಳಿ, ಫೋನ್ ತಗೊಳ್ಳಿ, ಎಲ್ಲ ಮಲ್ಟಿನ್ಯಾಷನಲ್ಸ್. ನಿಧಾನಕ್ಕೆ ಅವರೆಲ್ಲ ಹೆಂಗೆ ಕಬ್ಜಾ ಮಾಡ್ತಾ ಬರ್ತಾರೆ ಅಂದರೆ, ನಮ್ಮ ಫಾರ್ಮರ್ಸ್ಗೆ ವಿ ಡೋಂಟ್ ಹ್ಯಾವ್ ಎನಿ ಗ್ರೌಂಡ್ ಫ್ಯೂಚರಲ್ಲಿ. ಹೌದು. ಸೊ ಹೌ ಡು ವಿ ರಿಗೇನ್ ಅವರ್ ಸ್ಟ್ರೆಂತ್, ಕ್ವಾಲಿಟಿ? ಯಾಕಂದ್ರೆ ಕಸ್ಟಮರ್ಗೂ ಒಂದಿನ 2 ದಿನ ಸೆಂಟಿಮೆಂಟ್ ತೋರಿಸ್ತಾನೆ, ರೈತ ರೈತ ರೈತ. ಹೌದೌದು. ಆಮೇಲೆ ಯಾಕೆ ತೋರಿಸ್ತಾನೆ? ಅವ್ನಿಗೂ ಹಾರ್ಡ್ ಅಂಡ್ ಮನಿ. ಅವನು ಒಂದು ಸಿಸ್ಟಮ್ ಮುಂದೆ ಕೂತು ಒಬ್ಬ IT ಅವ್ನು ಮಾಡ್ತಾನೆ, ಅಥವಾ ಇನ್ಯಾರೋ ಕಷ್ಟಪಟ್ಟು ಮಾಡ್ತಾರೆ ಬೇರೆ ಬೇರೆ ಪ್ರೊಫೆಷನ್ಸಲ್ಲಿ. ಸೊ ಅವ್ರಿಗೂ ಹಾರ್ಡ್ ಅಂಡ್ ಮನಿ. ಎಷ್ಟು ದಿನ ಸಪೋರ್ಟ್ ಮಾಡ್ತಾರೆ? ಅವ್ನು ಏನಕ್ಕೆ ಬೇರೆದಕ್ಕೆ ಹೋಗ್ತಾನೆ? ಯಾಕೆ ಮಲ್ಟಿನ್ಯಾಷನಲ್ ಪ್ರಾಡಕ್ಟ್ಸಿಗೆ ಹೋಗ್ತಾನೆ? ಸೊ ಕ್ವಾಲಿಟಿ ಕೊಡಿ, ವಿಲ್ ಜಾಯಿನ್ ಹ್ಯಾಂಡ್ಸ್, ಗೋ ಟು ದ ಮಾರ್ಕೆಟ್, ಕಮ್ಯಾಂಡ್ ಅ ಗುಡ್ ಪ್ರೈಸ್, and we'll see everybody is happy in the entire chain. ಸೊ ಏನು ಮಾಡಿದ್ವಿ ಅಂದರೆ, ವಿ ಬಿಲ್ಟ್ ಒನ್ ಸೈಂಟಿಫಿಕ್ ಪ್ರೈಸಿಂಗ್ ಮೆಥಡ್. ಏನು ಸೈಂಟಿಫಿಕ್ ಪ್ರೈಸಿಂಗ್ ಅಂದರೆ, ನೀವು ಜನರಲ್ ಆಗಿ ನೋಡಿದ್ರೆ ಏನು ಮಾಡ್ತಾರೆ, ಅವಾಗಲೇ ಹೇಳ್ದಂಗೆ ನಾನು, ಹಾಲು ಅಂದರೆ ಸುಮ್ಮನೆ ಫ್ಯಾಟು, SNF, ತೆಳ್ಳಗಿದೆಯಾ ಬೆಳ್ಳಗಿದೆಯಾ. ಹೌದು. ಸೊ ಇದು ಓಕೆ, ಇಷ್ಟು ವರ್ಷ ನಡೀತು. ಆ್ಯಂಡ್ ಅದೇ ಥರ ಡೈರಿ ಇಂಡಸ್ಟ್ರಿನ ಇಂಪ್ರೂವ್ ಆಗಿ ಬಂತು. ಬಟ್ ಐ ಥಿಂಕ್ ಇಲ್ಲಿಂದ ಇವಾಲ್ವ್ ಆಗಿ ನೆಕ್ಸ್ಟ್ ಏನು ಹೋಗ್ತಾ ಇದ್ದೀವಲ್ಲ, ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ನು ಅದರಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಬೇರೆ ಪ್ಯಾರಾಮೀಟರ್ಸ್ ನೋಡಿದ್ವಿ ಅಂದರೆ, ಈ ಫ್ಯಾಟ್ SNF ಅಲ್ದೇ ಬೇರೆ ಬೇರೆ ಪ್ರೋಟೀನ್ಸ್ ಇರ್ಬೋದು, ರೆಸಿಡ್ಯೂಸ್ ಇರ್ಬೋದು, ಇಂಥವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಆಗ ಅವನು ಹಿ ಕ್ಯಾನ್ ಅರ್ನ್ ಮೋರ್. ಓಕೆ. ಎಕ್ಸಾಂಪಲ್, ಸುಮ್ಮನೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 38 ರೂಪೀಸ್ ಪರ್ ಲೀಟರ್ ಒಂದು ಬೇಸ್ ಪ್ರೈಸ್ ಇರುತ್ತೆ. ಸೊ ಅದನ್ನು ನೀವು ಎಲ್ಲಿ ನೋಡೋರು ಎಲ್ಲರೂ ಅದೇ ಪ್ರೈಸ್ ಕೊಡ್ತಾ ಇದ್ದಾರೆ. ಆಮೇಲೆ ಸಬ್ಸಿಡಿ ಅಂತ ಸುಮ್ಮನೆ ಒಂದು ಕೊಡೋದು. ಸೊ ಆ ಸಬ್ಸಿಡಿ ಸಿಗೋದಕ್ಕೆ ಇವ್ನಿಗೇನು ಮೋಟಿವೇಶನ್? ಎಲ್ಲರಿಗೂ ಸಿಗುತ್ತೆ. ಹೌದು. ಹಂಗಾರೆ ನಾನು ಚೆನ್ನಾಗಿ ಸಾಕ್ತಾ ಇದ್ದೀನಿ, ನನಗೇನು ಈಗ ಅವನು ಸುಮ್ಮನೆ ಇನ್ನೊಬ್ಬ ಹೆಂಗೋ ಸಾಕ್ತಾ ಇದ್ದೀನಿ, ಏನು ವ್ಯತ್ಯಾಸ? ನೋ. ಸೊ ವಿ ಥಾಟ್ ವಿಲ್ ಮೇಕ್ ಇಟ್ ವೆರಿ ಸೈಂಟಿಫಿಕ್. ಹೆಂಗೆ ಸೈಂಟಿಫಿಕ್ ಅಂದರೆ, ಓಕೆ, ನೀನು ಹಸುನ ಮೂಗುದಾರ ಹಾಕ್ದೆ ಬಿಡಬೇಕಪ್ಪ. ಓಕೆ. ನಮ್ಮ ಕಂಡೀಷನ್. ಓಕೆ. ನೀವು ಬಿಟ್ಟ ತಕ್ಷಣ ನನಗೆ ಹಸು ಫ್ರೀಡಮ್ ಆಗಿರುತ್ತೆ. ಯಾಕೊತ್ತಾ, ನಾವು ಹೋಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೆ ಫ್ರೀಡಮ್ಗೆ. ಹೌದು, ಕರೆಕ್ಟ್. 20 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೆ ಫ್ರೀಡಮ್ಗೆ. ಓಕೆ, ಈ ಫ್ರೀಡಮ್ನ ನೀನು ಮಾಡಿದ್ರೆ 1 ಲೀಟ್ರಿಗೆ ನಾನು 20 ಪೈಸೆ ಕೊಡ್ತೀನಿ. ಮೂಗ್ದಾರ ಹಾಕಲಿಲ್ಲ ಅಂದರೆ ಹಾಕ್ಬೇಡ ನೀನು, 20 ಪೈಸಾ ಗೆಟಿಂಗ್ ಎಕ್ಸ್ಟ್ರಾ. ಓಕೆ, ಖುಷಿ ಆಯಿತು. ಓಕೆ, ಹೆಂಗೆ ಮಾಡೋದು ಎಕ್ಸ್ಟ್ರಾ? ವಿ ಹ್ಯಾವ್ ಡಿಸೈನ್ಡ್ ಅ ಶೆಡ್ ಫಾರ್ ಯು. ನಾವೇ ಮಾಡ್ಕೊಟ್ಟಿದ್ದೀವಿ ಶೆಡ್. ಓಕೆ, ಫ್ರೀಯಾಗಿ ಬಿಡ್ಬೋದು, ನೋಡು ಎಲ್ಲ ಆಯಿತು. ಓಕೆ, ನೆಕ್ಸ್ಟ್ ಏನು? 24 ಗಂಟೆ ಅದಕ್ಕೆ ಫುಡ್ಡು, ವಾಟರ್ ಸಿಗಬೇಕು. ನಿನಗೆ ಹಸುವಾದಾಗ, ನಿನಗೆ ಬಾಯಾರಿಕೆ ಆದಾಗಲ್ಲ. 24 ಗಂಟೆ ಅದಕ್ಕೆ ಫುಡ್ಡು, ವಾಟರು, ಆಮೇಲೆ ಅದಕ್ಕೆ ಫ್ರೀಡಮ್ ಆಗಿ ಎಲ್ಲ ಓಡಾಡ್ಕೊಂಡಿದ್ದು, ಬೆನ್ನು ಗಿನ್ನು ಉಜ್ಕೊಳ್ಳೋಕ್ಕೆ ಅವಕಾಶ, ಅದ್ರದ್ದು ಬಿಹೇವಿಯರ್ನ ಎಕ್ಸಿಬಿಟ್ ಮಾಡೋದಕ್ಕೆ ಅವಕಾಶ ಎಲ್ಲ ಮಾಡಿಕೊಡು. ಯು ಗೆಟ್ another 20 ಪೈಸಾ ಮೋರ್. ಓಕೆ, ಅಲ್ಲಿ 40 ಪೈಸಾ ಆಯಿತು. ಅದಾದಮೇಲೆ ನೀನು ಮಿಲ್ಕಿಂಗ್ ಮಾಡ್ತೀಯಾ, ನಿನಗೆ ಮನ್ಸು ಬಂದಂಗೆ ಹೆಂಗೋ ಹಿಂಡ್ಕೊಂಡು ಯಾವುದೋ ಕೈಲಿ ಯಾವುದೋ ಬಕೆಟಲ್ಲಿ ಮಾಡಿದ್ರೆ ನಾನು ಒಪ್ಪಲ್ಲ. ಯಾಕೆಂದರೆ ನಾನು ಮಾರ್ಕೆಟಲ್ಲಿ ಆನ್ಸರ್ ಮಾಡಬೇಕು. ಕರೆಕ್ಟ್. ಓಕೆನಾ? ಸೊ ಅದಕ್ಕೆ ನಾವೊಂದು ಫಿಕ್ಸ್ ಮಾಡ್ತೀವಿ. ಓಕೆ, ಒಂದು 15 or 20 ಪೈಸಾ ನೀನು ಮಿಲ್ಕಿಂಗ್ ಮೆಷಿನಲ್ಲಿ ಮಾಡಿದ್ರೆ. ಮಿಲ್ಕಿಂಗ್ ಮೆಷಿನ್ಗೆ ಒಂದು ಕ್ಲೀನಿಂಗ್ ಮೆಥಡ್ ಇದೆ, ಮತ್ತು CIP. ಓಕೆ, ಅದಕ್ಕೆ ಮಾಡಿದ್ರೆ ಒಂದಿಷ್ಟು ಪೈಸಾ. ಈ ಥರ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇನ್ನೊಂದು ಕ್ರೈಟೀರಿಯಾ ಇದೆ, ಅವಾಗಲೇ ಹೇಳ್ದಂಗೆ ಆ್ಯಂಟಿಬಯೋಟಿಕ್ ಇಸ್ ದ ಬಿಗ್ಗೆಸ್ಟ್ ಥ್ರೆಟ್. ಹೌದು. ಹಾಂ, ಆ್ಯಂಟಿಬಯೋಟಿಕ್ ಫ್ರೀ ಮಿಲ್ಕ್ ನನಗೆ ಬೇಕು. ಓಕೆ, ಹೆಂಗೆ ಕೊಡೋದು ನಾನು ಆ್ಯಂಟಿಬಯೋಟಿಕ್ ಫ್ರೀ ಮಿಲ್ಕ್? ಇವಾಗೆಲ್ಲ ಯಾವುದೋ ಡಾಕ್ಟರ್ಸ್ ಬರ್ತಾರೆ, ಇಲ್ಲಿ ಇವನೇ ಹೋಗಿ ಯಾವುದೋ ಮೆಡಿಸಿನ್ ಟಕ್ಕಂತ ಕೊಡ್ತಾನೆ, ಆ್ಯಂಟಿಬಯೋಟಿಕ್ ಕೊಡ್ತಾನೆ. ಇಲ್ಲಿ ಮಾಡೋಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ನಮ್ಮದೇ ಡಾಕ್ಟರ್ಸ್ ಅಲ್ಲ. ಹೌದು. ಅವಾಗೇನೆ ಆದರೂ ಅಪ್ಪಿ ಇಟ್ಸ್ ಅ ಹ್ಯಾಬಿಟ್, ಕರ್ಸ್ಬಿಟ್ಟು ಮಾಡ್ತಾರೆ, ಏನೋ ಮಾಡ್ಬಿಡ್ತಾನೆ. ಓಕೆ, ಬಟ್ ನಾವು ವಾರ್ನಿಂಗ್ ಕೊಡ್ತೀವಿ. ಅವ್ನಿಗೇನು ಹೇಳ್ತೀವಿ, ನೀನು ಆ್ಯಂಟಿಬಯೋಟಿಕ್ ಫ್ರೀ ಮಿಲ್ಕ್ ಕೊಡು, ನಿಮಗೆ ಡೇ ಒನ್ನೇ ಕೊಡಲ್ಲ ನಾನು, ಇವತ್ತು ಕೊಟ್ಬಿಟ್ಟು ನೀನು ನಾಳೆ ಮತ್ತೆ ಇದು ಮಾಡಿದ್ರೆ ನೋ ಪಾಯಿಂಟ್. 30 days ಕಂಟಿನ್ಯೂಸ್ 30 days ಸಪ್ಲೈ ಆಫ್ ಆ್ಯಂಟಿಬಯೋಟಿಕ್ ಮಿಲ್ಕ್ ನೀವು ಕೊಟ್ಟರೆ, ಆ ಎಂಟೈರ್ 30 daysಗೆ ಯು ಗೆಟ್ 30 ಪೈಸಾ ಮೋರ್. ಆ್ಯಂಟಿಬಯೋಟಿಕ್ ಫ್ರೀ ಮಿಲ್ಕ್. ಓಕೆ, ಆ್ಯಂಟಿಬಯೋಟಿಕ್ ಫ್ರೀ ಮಿಲ್ಕ್ ಅವ್ನು 30 days ಕಂಟಿನ್ಯೂಸ್ ಕೊಡಬೇಕು. ಅವಾಗ 30 ಪೈಸಾ ಸಿಕ್ಬಿಡುತ್ತೆ ನಿಂಗೆ ಲೀಟ್ರಿಗೆ, ಅಷ್ಟು ದಿನಕ್ಕೂ 30 daysಗೆ. ಯಾಕೆಂದ್ರೆ ಅಷ್ಟು ದಿನ ಕಾದಿದ್ದಾನಲ್ಲ ಮತ್ತೆ. ಹೌದು. ಬಟ್ ಇಲ್ಲೊಂದು ಚಾಲೆಂಜ್ ಇದೆ, ಇಷ್ಟು ಇನ್ಸೆಂಟಿವ್ ನಿನ್ನ ಕೈಲೇ ಇದೆ.
ನೀನು ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಹೌದು, ಕರೆಕ್ಟ್. ನೀನು ಹಾರ್ಡ್ ವರ್ಕ್ ಮಾಡ್ತೀಯಾ, ನಿಂಗೆ ಎಲ್ಲ ಪ್ಯಾರಾಮೀಟರ್ಸು ಫುಲ್ಫಿಲ್ ಆಗುತ್ತೆ, ಎಲ್ಲ ಇದು ಸಿಗುತ್ತೆ ನಿಮಗೆ ಇನ್ಸೆಂಟಿವ್ಸ್. ಆಂಟಿಬಯೋಟಿಕ್ಸ್ನ ಅವ್ನು ಏನಾದರೂ 25th ಡೇಗೆ ಬ್ರೇಕ್ ಮಾಡಿಬಿಟ್ರೆ ಪಾಸಿಟಿವ್ ಬಂದ್ಬಿಡ್ತಪ್ಪ, ಅವ್ನ ಕೌಂಟರ್ ಮತ್ತೆ 0 ಇಂದ ಸ್ಟಾರ್ಟ್. ಅದು ನಿಮ್ದು ಕ್ವಾಲಿಟಿಕಲ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ, ಇನ್ಸ್ಟೆಂಟ್ ಗೊತ್ತಾಗ್ಬಿಡುತ್ತೆ. ಸ್ಟ್ರಿಪ್ಸ್ ಇದೆ, ಅದು ಬೇಸಿಕ್ ಸ್ಟ್ರಿಪ್ಸ್, ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟ ಆಯ್ತಲ್ಲ, 25 ಡೇಸಿಗೆ ಅವ್ನಿಗೆ ಸಿಗಲ್ಲ, ಮತ್ತೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಿ ಗೆಟ್ಸ್ ಒನ್ ವಾರ್ನಿಂಗ್, ನಿಂಗೆ ವಾರ್ನಿಂಗ್. ಆಮೇಲೆ ಅವತ್ತಿಂದು ಮಿಲ್ಕ್ ಏನು ಅವ್ನು ಕೊಟ್ಟಿರ್ತಾನೆ ಆಂಟಿಬಯೋಟಿಕ್ ಹಾಕಿ, ಅಂದರೆ ನಮ್ಮ ಇದರಿಂದ ಡಿವೇಟ್ ಆಗಿದ್ದಾನೆ, ಆ ಮಿಲ್ಕ್ನ ನಾವು ಅವ್ನು ಮುಂದೆನೇ ಡಿಸ್ಕಾರ್ಡ್ ಮಾಡ್ತೀವಿ. ಇಟ್ಸ್ ಪನಿಷ್ಮೆಂಟ್. ಓಕೆ, ಗೊತ್ತಾ, ನಾನು ಬೆಳೆದಿದ್ದೆಲ್ಲ ಚಿನ್ನ ಅಂತ ತಗೊಂಡೋದ್ರೆ ವಿಲ್ ಫೇಲ್ ಇನ್ ದ ಮಾರ್ಕೆಟ್. ಸೊ ಸ್ವಲ್ಪ ಇಟ್ಸ್ ಅ ಸ್ಮಾಲ್ ಪಿಂಚ್, ಅವ್ನಿಗೆ ಪಿಂಚ್ ಆಗುತ್ತೆ ಆ್ಯಂಡ್ ಈಸ್ ರೆಡಿ ಫಾರ್ ದಟ್ ಪಿಂಚ್, ಯಾಕೆಂದರೆ ಈಸ್ ಗೆಟಿಂಗ್ ಮೋರ್. ಕರೆಕ್ಟ್. ಇದಾದಮೇಲೆ ಫಸ್ಟ್ ಟೈಮ್ ವಾರ್ನಿಂಗ್ ಇದೆ, ಸೆಕೆಂಡ್ ಟೈಮ್ ವಿ ಗಿವ್ ಸ್ಟ್ರಿಕ್ಟ್ ವಾರ್ನಿಂಗ್ ವಿತ್ ಇದು ಏನೋ ಅವರಿಗೆ ಲೆಟರ್ಸು ಇದೆಲ್ಲ. ಥರ್ಡ್ ಟೈಮ್ ಅವ್ನು ರಿಪೀಟ್ ಮಾಡಿದ್ರೆ ಈಸ್ ಅ ಹ್ಯಾಬಿಚುವಲ್ ಇದು. ಹಾಗಾಗಿ ಅವನ್ನ ನಾವು ನಮ್ಮ ಇದರಿಂದ ಸಿಸ್ಟಮಿಂದ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಓಕೆ, ಅಗೇನ್ ಹಿ ಕ್ಯಾನ್ ನೆವರ್ ಎಂಟರ್ ಅವರ್ ಸಿಸ್ಟಮ್. ಯಾಕೆಂದರೆ ಬಾಕಿ ಇನ್ನೊಂದು 99 ಜನ ಇರ್ತಾರಲ್ಲ, ಸೊ ಅವ್ರು ಮೇಂಟೈನ್ ಮಾಡಿರ್ತಾರೆ, ಅವ್ರಿಗೆ ಡಿಮೋಟಿವೇಶನ್, ಅವ್ರದ್ದು ಇದೇ ಹಾಳಾಗುತ್ತಲ್ಲ, ನಮ್ಮ ಕಾನ್ಸೆಪ್ಟ್ ಹಾಳಾಗುತ್ತೆ. ಎಕ್ಸಾಕ್ಟ್. ಇಷ್ಟೆಲ್ಲ ನಾವು ಹಾರ್ಡ್ ವರ್ಕ್ ಮಾಡೋರು ಟು ಬಿಲ್ಡ್ ಸಮಥಿಂಗ್. ಅಂದ್ರೆ ನಿಮ್ದು ಏನು ಅಂತಂದ್ರೆ ನಿಮ್ಮ ಜೊತೆ ಇರೋರು ಎಲ್ಲರೂ ನಿಮ್ಮನ್ನ ಫಾಲೋ ಮಾಡಬೇಕು, ಕರೆಕ್ಟ್ ಮಾಡಲೇದು. ಇಷ್ಟು ಮಾಡಿದೀವಲ್ಲ, ಹೌದು ಪಾಪ 1 ಸರಿ 2 ಸರಿ ಬಂದಿದೆ ವಾರ್ನಿಂಗ್, ಅವ್ರಿಗೂ ಹೇಳಿದೀವಿ, ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಪೆನಾಲ್ಟಿನೂ ಬಿದ್ದಿದೆ ಅವ್ರಿಗೆ. ಬಟ್ ಆಮೇಲೆ ಯಾರು ರಿಪೀಟೇ ಇಲ್ಲ. ಸೂಪರ್ ಮಾತ್ರ. ಯಾಕೆ ಗೊತ್ತಾ, ದಿಸ್ ಇಸ್ ದ ಲರ್ನಿಂಗ್ ಕರ್ವ್, ದಿಸ್ ಇಸ್ ಎಜುಕೇಶನ್. ಹೌದು, ಈ ತರ ಮಾಡಿದ್ರೆ ನಮಗೆ ನೆಕ್ಸ್ಟ್ ಫ್ಯೂಚರ್ಗೆ ಒಳ್ಳೆ ಹಾಲು ಸಿಗುತ್ತೆ. ಕರೆಕ್ಟ್. ಸೊ ಓವರ್ ಆಲ್ ನಾವು ಹೇಳಿದ್ರೆ ವಿ ಆರ್ ಎಜುಕೇಟಿಂಗ್ ದ ಫಾರ್ಮರ್ಸ್. ಸೂಪರ್ ಮಾತ್ರ. ವಿ ಆರ್ ಎಜುಕೇಟಿಂಗ್ ಅವರ್ ಎಂಟೈರ್ ಟೀಮ್. ಹೌದು, ವಿ ಆರ್ ಎಜುಕೇಟಿಂಗ್ ದ ಕನ್ಸ್ಯೂಮರ್ಸ್ ಆಲ್ಸೋ. ಕರೆಕ್ಟ್. ಯಾಕಂದ್ರೆ ಎಲ್ಲ ಮಾಡಿ ಯಾವುದೋ ಒಬ್ಬ ಎಜುಕೇಟ್ ಆಗಿಲ್ಲ ಅಂದ್ರೆ ಕಷ್ಟ. ಕನ್ಸ್ಯೂಮರ್ಗೂ ಅಷ್ಟೇನೆ. ಹೌದು, ಅವನಿಗೆ ಈ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಅದಾದಮೇಲೆ ಮಿಲ್ಕ್ನ ನಾವು ಹೋಗಿ ನೀನು ಎಲ್ಲೂ ತರಬೇಡಪ್ಪ, ನೀನು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಅದು ಮಾಡೋದು, ಗೋಳಾಡೋದು, ನೋ. ನಿನ್ನ ಡೋರ್ ಸ್ಟೆಪ್ಗೆ ಬರ್ತೀವಿ, ಬಂದುಬಿಟ್ಟು ವಿಲ್ ಪಿಕ್ ದ ಮಿಲ್ಕ್, ಟೇಕ್ ಇಟ್. ನಿನಗೆಲ್ಲ ಟ್ರಾನ್ಸ್ಪರೆಂಟಾಗಿ ರಿಪೋರ್ಟ್ಸ್ ಬರುತ್ತೆ. ಆ್ಯಂಡ್ ವಿ ಹ್ಯಾವ್ ಬಿಲ್ಟ್ ಒನ್ ಬ್ಯೂಟಿಫುಲ್ ಆ್ಯಪಲ್ಲಿ ಪೂರ್ತಿ ಒಂದು ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ಸ್ ಇರ್ಬೋದು, ಟ್ರೀಟ್ಮೆಂಟ್ಸ್ ಇರ್ಬೋದು, ಬ್ರೀಡಿಂಗ್ ಇರ್ಬೋದು, ಎಂಟೈರ್ ಆ್ಯನಿಮಲ್ ಡೇಟಾ. ಅವನಿಗೆ ಮುಂಚೆ ನಾವೇ ಅಲರ್ಟ್ ಕೊಡ್ತೀವಿ, ನೋಡಪ್ಪ ಇನ್ನೊಂದು 10 ಡೇಸಲ್ಲಿ ಈ ಹಸು ಕರು ಹಾಕುತ್ತೆ. ಒಂದು ವಿ ಹ್ಯಾವ್ 2,500 ಕೌಸ್ ಇಲ್ಲಿ ಮಾರ್ಕೆಟಲ್ಲಿ. ನಾವು ಅಲರ್ಟ್ ಕೊಡ್ತೀವಿ, ಫಾರ್ಮರ್ ನಂಬರ್ 142, ನಿಂದು ಹಸು ನೋಡು ಇಂಥದ್ದು ಇವತ್ತು ಕರು ಹಾಕುತ್ತೆ, ಕೌ ನಂಬರ್ ಫುಲ್ ಆ್ಯಪಲ್ ಫುಲ್ ಇರುತ್ತೆ, ನಮ್ಗೆ ಅಲರ್ಟ್ ಬರುತ್ತೆ. ಹೌದು, ನೀನು ಇಷ್ಟು ದಿನ ನಿನ್ನ ಮದುವೆನ ಮುಂಚೆ ಏನೇ ಟ್ರಾವೆಲಿಂಗ್ ಪ್ರೋಗ್ರಾಮ್ಸ್ ಇದ್ರೆ ಯು ಬಿ ಅಲರ್ಟ್. ಸೊ ಅಂದರೆ ಹೇಳಿದ್ದು ನಾನೊಂದು ಎಕ್ಸಾಂಪಲ್, ಇನ್ನು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಆಮೇಲೆ ವಿ ಗಿವ್ ಡಿಸೈನ್ ಫೀಡ್ ಅವ್ರಿಗೆ, ನಾವೇ ಫೀಡ್ ಕೊಡ್ತೀವಿ. ಯಾಕೆಂದರೆ ಫೀಡೇ ಮೇಯ್ನ್. ಬೆಳಗ್ಗೆ ಹಾಲು ಕರೆದಿದ್ದ ಹಸು ಮತ್ತೆ ಸಾಯಂಕಾಲ ಕರಿಬೇಕಂದ್ರೆ ಅದು ಇನ್ನೆಲ್ಲಿಂದ ಬರಲ್ಲ, ಫೀಡಿಂದನೇ ಬರೋದು. ಫೀಡ್ ಚೆನ್ನಾಗಿಲ್ವಾ, ಟೋಟಲ್ ಗೇಮ್ ಇಸ್ ಗಾನ್. ಈಗ ನಿಮ್ಮ ಮಲೆನಾಡಲ್ಲೇ ನೋಡಿ, ಮಲೆನಾಡು ಗಿಡ್ಡ, ಈಗ ಹಲಸಿನ ಸೀಸನ್, ಈಗ ಹೋಗಿ ಹಾಲು ಕರೆದ್ರೆ ಹಲಸಿನ ಫ್ಲೇವರ್ ಮಿಲ್ಕ್ ಅಲ್ಲ, ಯಾಕಂದ್ರೆ ಅಷ್ಟು ಬೇಗ ಅದು ಮಿಲ್ಕಲ್ಲಿ ಆಂಟಿಬಯೋಟಿಕ್ಸ್ ಇರ್ಬೋದು, ಕರೆಕ್ಟ್, ಫೀಡಲ್ಲಿರೋ ಕೆಟ್ಟ ಎಫ್ಲಟಾಕ್ಸಿನ್ಸ್ ಇರ್ಬೋದು, ಪ್ರತಿಯೊಂದು ಬಂದ್ಬಿಡುತ್ತೆ. ಇಲ್ಲ, ನೀವು ಹೇಳ್ತಾ ಇರ್ಬೇಕಾದ್ರೆ ನಮಗೆ ಎಷ್ಟು ರೀಕಾಲ್ ಆಗ್ತದೆ. ನಾವು ಮಕ್ಕಳಿಗೆಲ್ಲ ಹಾಲು ಕೊಡ್ತೀವಿ, ಎಂತ ಹಾಲು ಕೊಡಬೇಕು ಅಂತ ಇವತ್ತು ಗೊತ್ತಾಯ್ತು ನಮಗೆ ನಿಜವಾಗ್ಲೂ. ಆ್ಯಂಟಿಬಯೋಟಿಕ್ ಬಗ್ಗೆ ನಮಗೆ ಸ್ವಲ್ಪ ನಮಗೂ ಎಜುಕೇಟ್ ಮಾಡ್ತಾ ಇದ್ದೀರ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ. ಯಾಕೆ ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ. ನೀವು ಹೇಳ್ದಂಗೆ ಹಾಲು ಅಂದ್ರೆ ಏನು, ಹಾಲೇ ಯಾವುದೋ ವೈಟ್ ಇದ್ರೆ ಹಾಲು, ಅದೇ ಥರ ನಾವು ಕುಡಿತಾ ಇರೋದು ಅಷ್ಟೇ, ಯಾವ ಇನ್ನು ಜಮಾನದಿಂದ. ಕರೆಕ್ಟ್. ಅವಾಗಲೇ ಹೇಳಿದ್ ನಾನು ನಿಮಗೆ, ದಿಸ್ ಎಂಟೈರ್ ಏನು ನಾವು ಹೇಳಿದ್ವಲ್ಲ ಮಿಲ್ಕಿಂಗ್ ಕಾನ್ಸೆಪ್ಟ್ ಏನಿದೆ, ಈ ಮಿಲ್ಕಿಂಗ್ ಕಾನ್ಸೆಪ್ಟ್ ಇಸ್ ಫಸ್ಟ್ ಥಿಂಗ್ ಇಸ್ ಎಜುಕೇಟಿಂಗ್ ಪೀಪಲ್. ನಿಜವಾಗ್ಲೂ ಸೇಲ್ಸ್ ಬಿಸ್ನೆಸ್ ಎಲ್ಲ ಹಾಗೆ ಆಗುತ್ತೆ. ಹೌದು, ಅದು ಎನಿ ಡೇ ಕರೆಕ್ಟ್, ದಟ್ಸ್ ಅ ಬಿಸ್ನೆಸ್, ಇಟ್ ಹಾಗೆ ಆಗುತ್ತೆ. ಬಟ್ ಹೌ ಎಥಿಕಲಿ ಯು ಡೂ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಷ್ಟು ಎಥಿಕಲ್ ಆಗಿರ್ತೀರಾ ಅಂತ. ಎಥಿಕಲ್ ಆಗಿ, ಆ್ಯಂಡ್ ವಿ ಆರ್ ಡೂಯಿಂಗ್ ಅವರ್ ಪಾರ್ಟ್ ಅಷ್ಟೇ, ರೆಸ್ಪಾನ್ಸಿಬಿಲಿಟಿ. ಈಗ ಕನ್ಸ್ಯೂಮರ್ಗೆ ಅವ್ನು ದುಡ್ಡು ಕೊಟ್ಟ ತಕ್ಷಣ ನಾನು ನಂದು ಪ್ರಾಡಕ್ಟ್ ಇದು ಅಂತ ಹೇಳಿ ಅವ್ನಿಗೆ ಎಷ್ಟು ಹಕ್ಕಿದೆಯೋ ಒಳ್ಳೆ ಕ್ವಾಲಿಟಿ ಕೇಳೋದಕ್ಕೆ. ಸೊ ನಮಗೂ ಇಷ್ಟೆಲ್ಲ ಮಾಡಿ ಕೊಡುವಾಗ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಮಾಡೋದು ಮಾಡ್ತೀವಿ. ವಿಲ್ ಸ್ಟಿಕ್ ಟು ವೆರಿ ಸ್ಟ್ರಿಕ್ಟ್ ಪ್ರೋಟೋಕಾಲ್ಸ್. ಇದು ಏನೇನು ಇಂಡಸ್ಟ್ರೀಸ್, ಇನ್ಫ್ಯಾಕ್ಟ್ ದಿಸ್ ಇಸ್ ದ ಗ್ಲೋಬಲ್ ಸ್ಟ್ಯಾಂಡರ್ಡ್. ಕರೆಕ್ಟ್. ಇದೇನು ಇಲ್ದೇ ಇರೋ ರಾಕೆಟ್ ಏನು ಅಥವಾ ಇನ್ಯಾರೋ ಕಂಡಿಡಿದ್ರು ಇನ್ಯಾರೋ ಮಾಡಿದ್ರು ಅಂತ ಏನಲ್ಲ. ಇಟ್ ಇಸ್ ಅ ಗ್ಲೋಬಲ್ ಸ್ಟ್ಯಾಂಡರ್ಡ್. ಆ್ಯಂಡ್ ಆವಾಗಲೇ ಹೇಳ್ದಂಗೆ ನಮ್ಮ ಡಾಕ್ಟರ್ಗಳು ಇವರೆಲ್ಲ ಇದೆಲ್ಲ ಬುಕ್ಕಲ್ಲಿ ಯೂನಿವರ್ಸಿಟೀಸ್ ಎಲ್ಲ ಓದಿರೋ ಅಂಥದ್ದೇ. ಅದನ್ನ ಹೌ ಡು ಯು ಇಂಪ್ಲಿಮೆಂಟ್ ಇಟ್ ಅನ್ನೋದನ್ನ ವಿ ಹ್ಯಾವ್ ಡನ್ ಅ ಫ್ರೇಮ್ ವರ್ಕ್ ಅಷ್ಟೇ. ಆ್ಯಂಡ್ ಐ ಸಜೆಸ್ಟ್, ಐ ಪ್ರೇ, ಆ್ಯಂಡ್ ನಾನು ಎಲ್ಲರಿಗೂ ಒಂದು ವಿನಂತಿ ಏನಂದರೆ, ಎಲ್ಲ ಫಾರ್ಮರ್ಸ್ ಆಗಲಿ ಅಥವಾ ಕಾರ್ಪೊರೇಟ್ಸ್ ಆಗಲಿ, ಪ್ಲೀಸ್
ಕ್ವಾಲಿಟಿ ಬಗ್ಗೆ ಫೋಕಸ್ ಮಾಡಿ ಆ್ಯಂಡ್ ವಿ ಕ್ಯಾನ್ ಗೋ ಎನಿವರ್ ಗ್ರೋ ಎವ್ರಿಬಡಿ ಕ್ಯಾನ್ ಗ್ರೋ ಟುಗೆದರ್. ಕರೆಕ್ಟ್. ಇಟ್ ವಿಲ್ ಬಿಕಮ್ ಅ ಬೂಮ್. ಹೌದು. ಯು ಹ್ಯಾವ್ ಟು ಕ್ರಿಯೇಟ್ ಅ ಬೂಮ್ ಆಫ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್. ಈಗ ನಿಮ್ಮ ಪ್ರಾಡಕ್ಟ್ ಎಲ್ಲಿ ಯಾವ್ಯಾವ ಸ್ಟೇಟಿಗೆ ರೀಚ್ ಆಗ್ತಿದೆ, ಯಾವ್ಯಾವ ಡಿಸ್ಟ್ರಿಕ್ಟಿಗೆ ರೀಚ್ ಆಗ್ತಿದೆ ಈಗ ನಿಮ್ಮದು ಪ್ರಾಡಕ್ಟ್? ಸೊ ಮಿಲ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ವೆರಿ ರೀಸೆಂಟ್ಲಿ, ಐ ಥಿಂಕ್ ಆಲ್ಮೋಸ್ಟ್ 7-8 months ಆಗಿದೆ. ವಿ ಸ್ಟಾರ್ಟೆಡ್ ವಿತ್ ವೆರಿ ಸ್ಮಾಲ್ ಕ್ವಾಂಟಿಟಿ. ಯಾಕಂದರೆ ಇಟ್ ಹ್ಯಾಸ್ ಟು ಪ್ಯಾರಲಲಿ ಗೋ ವಿತ್ ಸ್ಟೋರಿ ಆಲ್ಸೋ. ಸುಮ್ಮನೆ ನಾನು ಹೋಗ್ಬಿಟ್ಟು ಯಾಕೆ ಇಷ್ಟು ಜಾಸ್ತಿ, ಹೌದು, ವಿ ಆರ್ ಮಾರ್ಜಿನಲಿ ಲಿಟಲ್ ಹೈಯರ್ ಅಷ್ಟೇ. ಬಟ್ ಯಾಕೆಂದರೆ ದೇರ್ ಇಸ್ ಅ ಕಾಸ್ಟ್ ಅಟ್ಯಾಚ್ಡ್. ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಅದಕ್ಕೆಲ್ಲ ಸ್ವಲ್ಪ ಖರ್ಚಾಗುತ್ತೆ. ಸುಮ್ಮನೆ ನಾನು ಏನೋ ತೆಗೆದು ಹೆಂಗೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದನ್ನು ಎಜುಕೇಟ್ ಮಾಡ್ತಾ 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 ಬಿಲ್ಡ್ ಮಾಡ್ಕೊಂಡು ಹೋಗಿರೋಂಥ ಮಾರ್ಕೆಟು. ಎಕ್ಸ್ಪೆರಿಮೆಂಟಲಿ ವಿ ಸ್ಟಾರ್ಟೆಡ್ ವಿತ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಎಲ್ಲ ಕಡೆ ಅವೇರ್ನೆಸ್ ಪ್ರೋಗ್ರಾಮ್ಸು, ಅದಕ್ಕೆ ಚಿಕ್ಕ ಚಿಕ್ಕ ಟೀಮ್ನ ಬಿಲ್ಡ್ ಮಾಡಿ ಅವ್ರಿಗೆ ಕನ್ಸ್ಯೂಮರ್ ಬಂದಾಗ ಅವ್ರಿಗೆ ಎಜುಕೇಟ್ ಮಾಡೋದು ಆ್ಯಂಡ್ ಫಾರ್ಮ್ ವಿಸಿಟ್ ಮಾಡೋದಕ್ಕೆ ಎಂಕರೇಜ್ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದು ಈಗ ಹೆಚ್ಚು ಕಡಿಮೆ ಒಂದು 10,000 liters per day ನಾವು ಅಚೀವ್ ಆಗಿದ್ದೀವಿ. 10,000 per day ಸೇಲ್ಸ್ 10,000 ಅಚೀವ್ ಆಗಿದ್ದೀವಿ. ಆ್ಯಂಡ್ ವಿ ಆರ್ ದ ಯಂಗೆಸ್ಟ್ ಕಂಪ್ನಿ, ಮಿಲ್ಕಲ್ಲಿ ಯಂಗೆಸ್ಟ್ ಕಂಪ್ನಿ ಇನ್ ದ ಕಂಟ್ರಿ. ಹೌದು. ಆ್ಯಂಡ್ ಸೋ ಫಾರ್ ಆ್ಯಂಡ್ ದ ಯಂಗೆಸ್ಟ್ ಟೀಮ್. ನಮ್ಮದು ಇಡೀ ಟೀಮ್ದು ಆ್ಯಾವ್ರೇಜ್ ನೀವು ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 100 ಸ್ಟಾಫ್ ಇದ್ದೀವಿ. ಓಕೆ. ನಮ್ಮದು ಸೇರಿಸಿ ಒಂದು 100 ಸ್ಟಾಫಲ್ಲಿ ನಮ್ದು ಏನೊಂದು ಆ್ಯಾವ್ರೇಜ್ ಏಜೇ ವಿತಿನ್ ಒಂದು 35 ಇರ್ಬೋದು ಎಲ್ಲ. ಆ್ಯಂಡ್ ವಿ ವಾಂಟ್ ಟು ಕ್ರಿಯೇಟ್ ಅ ರೆವಲ್ಯೂಷನ್ ಆ್ಯಂಡ್ ವಿತ್ ಎಜುಕೇಟಿಂಗ್ ಕನ್ಸ್ಯೂಮರ್ಸ್ ಆಲ್ಸೋ. ಸೊ ಈ ಥರ ಎಜುಕೇಟ್ ಮಾಡ್ಕೊಂಡು ಬೆಂಗಳೂರಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಕೆಲವು ಫೇಲು ಆಗಿದ್ದೀವಿ. ಒಂದು 500 ಸೂಪರ್ ಮಾರ್ಕೆಟ್ಸಲ್ಲಿ ಪ್ಲೇಸ್ ಮಾಡಿದ್ವಿ. GT ಜನರಲ್ ಟ್ರೇಡ್, ಮಾಡರ್ನ್ ಟ್ರೇಡ್ ಬಿಟ್ಟು ಜನರಲ್ ಟ್ರೇಡ್ ಈ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಹಾಕೊಂಡಿದ್ದೀವಿ. ಅದಾದಮೇಲೆ ಬೆಂಗಳೂರಲ್ಲಿ ಕ್ವಿಕ್ ಕಾಮರ್ಸ್ ಯಾವುದು, ನಮ್ಮ ಇನ್ಸ್ಟಾಮಾರ್ಟಲ್ಲಿ ವಿ ಹ್ಯಾವ್ ಕವರ್ಡ್ ಎಂಟೈರ್ ಬ್ಯಾಂಗ್ಳೂರ್. ಆ್ಯಂಡ್ ಮಿಲ್ಕ್ ಬ್ಯಾಸ್ಕೆಟ್ ಅಂತ ಒಂದು ಆ್ಯಪ್ ಇದೆ, ರಿಲಯನ್ಸ್ ಅವ್ರದ್ದೊಂದು ಡೈಲಿ ಡೆಲಿವರಿ ಆ್ಯಪ್ ಇದೆ. ಸಬ್ಸ್ಕ್ರಿಪ್ಷನ್ ಮಿಲ್ಕ್ ಮಾತ್ರ ಅದರಲ್ಲಿ ಪ್ಲೇಸ್ ಮಾಡಿದ್ದೀವಿ. ಅದರಲ್ಲಿ ಯು ಕ್ಯಾನ್ ಸಬ್ಸ್ಕ್ರೈಬ್, ಇಂತಿಂಥ ದಿನ ಬೇಕು, ಇಂತಿಂಥ ದಿನ ಬೇಡ, ಯು ಕ್ಯಾನ್ ಪಾಸ್ ಆಲ್ಟರ್ ಏನಾದರೂ ಇರ್ಬೋದು. ನಿಮ್ಮ ಮನೆಗೆ ಬೆಳಗ್ಗೆ 7 ಗಂಟೆ 7:30 ಅವರು ಡೆಲಿವರ್ ಮಾಡ್ತಾರೆ. ಸೊ ಇದು ಫ್ರೆಶ್ ಆಗಿ ಎಲ್ಲ ಕಡೆಗೆ ಡೆಲಿವರ್ ಆಗೋಂಥ ಪ್ರಾಡಕ್ಟ್ಸು. ಇದಲ್ದೇ ರೆಸ್ಟ್ ಆಫ್ ಕರ್ನಾಟಕ ಅಂದರೆ ಮೈಸೂರು ಇರ್ಬೋದು, ಮೈಸೂರಲ್ಲಿ ಒಂದು 40 ಸೂಪರ್ ಮಾರ್ಕೆಟ್ಸಲ್ಲಿ ಇದ್ದೀವಿ. ಅಗೇನ್ ಇನ್ಸ್ಟಾಮಾರ್ಟ್ ಮತ್ತು ಇದರಲ್ಲೂ ಇದ್ದೀವಿ, ಯಾವುದು ಮಿಲ್ಕ್ ಬ್ಯಾಸ್ಕೆಟಲ್ಲಿ. ಮಂಗಳೂರು, ಉಡುಪಿ ಇದ್ದೀವಿ. ಹೌದಾ? ನಿಮ್ಮ ಚಿಕ್ಕಮಂಗ್ಳೂರು ಎಂಟರ್ ಆಗಿದ್ದೀವಿ ಈಗ. ಅಮೇಝಿಂಗ್. ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಕಡೆ ಕವರ್ ಮಾಡಿದ್ದೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಮೂಡಿಗೆರೆಯಲ್ಲಿದೆ, ಬಣ್ಕಲಲ್ಲೇ 3 ಸೂಪರ್ ಮಾರ್ಕೆಟ್ಸಲ್ಲಿದೆ. ಕೊಪ್ಪ, NR-ಪುರ ಅಲ್ಲಿವರೆಗೂ ಹೋಗಿದ್ದೀವಿ. ಆಗಿದೆ. ಹಾಸನಲ್ಲಿದೆ, ಒಂದು 5-6 ಸೂಪರ್ ಮಾರ್ಕೆಟ್ಸಲ್ಲಿದೆ. ಕುಶಾಲನಗರ ಆ ರೀಜನಲ್ಲಿದೆ. ಮಂಗಳೂರು, ಉಡುಪಿ ಇದೆ. ಸೊ ಈ ಥರ ನಮ್ಮದು ಅನುಕೂಲ ನೋಡ್ಕೊಂಡು, ಸಪ್ಲೈ ಚೈನ್ ನೋಡ್ಕೊಂಡು, ಪೆರಿಷಬಲ್ ಪ್ರಾಡಕ್ಟ್ ಅಲ್ವಾ, ಸುಮ್ಮನೆ ನಾವು ಡಂಪ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಹಾಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಲ್ಲೇ ಅವೇರ್ನೆಸ್ಸು ಕ್ರಿಯೇಟ್ ಮಾಡಬೇಕು. ಚಿಕ್ಕ ಟೀಮ್ ಹೋಗಿ ಅವಾಗವಾಗ ಕ್ಯಾಂಪೇನಿಂಗ್ಸು, ಅವೇರ್ನೆಸ್ ಈ ಥರದ್ದೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ಬಿಟ್ಟರೆ ಕೇರಳ ನಮಗೆ ಒಂದು ಕಡೆಯಿಂದ ಸ್ವಲ್ಪ ಹತ್ರ. ಆ ಕಡೆ ನಮ್ಮ ಪ್ಲಾಂಟ್ ಇರೋದು ಆಲ್ಮೋಸ್ಟ್ ನಾವು ವೆಸ್ಟರ್ನ್ ಘಾಟ್ಸಿಗೆ ಕ್ಲೋಸರ್ ಆಗಿದ್ದೀವಿ. ಬ್ಯಾಂಗ್ಳೂರಿಂದ ಒಂದು 200 kilometers ಆಗುತ್ತೆ, ಕಣ್ಣೂರಿಗೆ 150 kilometers ಆಗುತ್ತೆ. ಸೊ ಹಂಗಾಗಿ ವಿ ಥಾಟ್ ವಿಲ್ ಎಕ್ಸ್ಪ್ಲೋರ್ ದೇರ್. ಹೋಗ್ತಾ ಅಲ್ಲಿ ಭಾಳ ಚೆನ್ನಾಗಿದೆ ಪ್ರಾಡಕ್ಟ್ ಆಕ್ಸೆಪ್ಟೆನ್ಸು. ಫೈನಲಿ 7-8 month ಜರ್ನಿಲಿ ಇದರಿಂದ ಹಿಡಿದು ಎಲ್ಲಿ ಕಾಸರಗೋಡಿಂದ ಹಿಡಿದು ಟ್ರಿವೆಂಡ್ರಮ್ವರೆಗೂ ಟಚ್ ಮಾಡೇ ಬಿಟ್ವಿ. ಅಮೇಝಿಂಗ್. ಒಂದು 300 ಸೂಪರ್ ಮಾರ್ಕೆಟ್ಸಲ್ಲಿದ್ದೀವಿ. ಆ್ಯಂಡ್ ಎಂಟೈರ್ ಆ ರೀಜನಲ್ಲಿ ಇನ್ಸ್ಟಾಮಾರ್ಟಲ್ಲಿ ಇಟ್ ಇಸ್ ಅವೈಲೇಬಲ್. ಆ್ಯಂಡ್ ಮಿಲ್ಕಿಂಗ್ ಇದರಲ್ಲಿ ಕೊಯಂಬತ್ತೂರ್ ರೀಜನ್ನಲ್ಲಿ ಅಲ್ಲೊಂದು 5-6 districts ಕವರ್ ಮಾಡಿದ್ದೀವಿ. ಸೊ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಹಾಫ್ ಆಫ್ ಸೌತ್ ಇಂಡಿಯಾ ಆಲ್ಮೋಸ್ಟ್ ಪೆನೆಟ್ರೇಟ್ ಆಗಿದ್ದೀವಿ. ಆ್ಯಂಡ್ ವಿ ಆರ್ ಗ್ರೋಯಿಂಗ್ ವೆರಿ ಫಾಸ್ಟ್. ವಿ ಆರ್ ಗ್ರೋಯಿಂಗ್, ಒಳ್ಳೆ ಗ್ರೋತ್ ಇದೆ. ಯಾಕೆಂದರೆ ನಮ್ಮಲ್ಲಿ ರಿಟೆನ್ಷನ್ ಇಸ್ ವೆರಿ ಗುಡ್. ಒಂದು ಕಸ್ಟಮರು ನಮ್ಮ ಪ್ರಾಡಕ್ಟ್ನ ಟೇಸ್ಟ್ ಮಾಡಿ ನೋಡಿದ್ಮೇಲೆ ಹಿ ಸ್ಟಿಕ್ಕಿಂಗ್ ಟು ಇಟ್. ಅದು ಬೇಕು. ಏನಕ್ಕೆ ಸ್ಟಿಕ್ ಆಗ್ತಾ ಅಂದರೆ ಗೊತ್ತಿಲ್ಲ. ಈಗ ಐ ಆಮ್ ನಾಟ್ ಅ ಮಿಲ್ಕ್ ಪರ್ಸನ್, ಬಟ್ ತುಂಬ ಜನ ಮಿಲ್ಕ್ ಕುಡಿದಾಗ, ತಿಂದಾಗ ಅಥವಾ ಪ್ರಾಡಕ್ಟ್ಸ್ನ ಟೇಸ್ಟ್ ಮಾಡಿದಾಗ ದೆ ಫೀಲ್ ದ ಡಿಫ್ರೆನ್ಸ್. ಅದು ಮೊನ್ನೆ ಒಬ್ಬರು ಎಕ್ಸಾಂಪಲ್, ಹಾಸನಲ್ಲಿ ಸೀನಿಯರ್ ಮೋಸ್ಟ್ ಪರ್ಸನ್, ಅವರು ಹಾಲು ಕುಡಿತಾ ವೈಫ್ನ ಕರೆದು ಕೇಳಿ, ಏನು ಕಾಫಿ ಪುಡಿ ಚೇಂಜ್ ಮಾಡಿದ್ಯಾ ಅಂತ. ಇಲ್ಲ, ಇದು ಯಾವುದೋ ನೋಡಿ ಒಂದು ಹೊಸದಾಗಿ ಹಾಲು ತಗೋಬ ಯಾವ ಪ್ಯಾಕ್ ಅಂತ. ಇದು ತಂದಿದ್ದೆ, ಇದರಲ್ಲಿ ಮಾಡಿರೋದು ಅಷ್ಟೇ, ಇನ್ನೇನು ಚೇಂಜ್ ಮಾಡಿಲ್ಲ ಅಂತ. ಸೊ ನೋಡ್ಬಿಟ್ಟು ಅವರು ನಮ್ಮನ್ನು ಹುಡುಕಿ, ಹಿ ಕೇಮ್ ಬ್ಯಾಕ್ ಟು ಅಸ್, ಹಿ ಸೆಂಟ್ ಅ ಪಿಕ್ಚರ್ ಟೆಲ್ಲಿಂಗ್, ನೋಡಿ ಇದನ್ನು ನಾನು ನೋಡಿದೆ, ಐ ಕುಡ್ ಫೈಂಡ್ ಅ ಡಿಫ್ರೆನ್ಸ್ ಅಂತ. ಹೌದಾ? ಸೊ ಇಲ್ಲಿ ಏನಾಗೋದು ಗೊತ್ತಾ, ವಿಲ್ ಬಿ ದ ಹ್ಯಾಪಿಯೆಸ್ಟ್.
ಹೌದು, ನಿಜ. ಸರಿ ಒಂದು ಕನ್ಸ್ಯೂಮರ್ ಬಂದು ಈ ತರ ಹೇಳಿದಾಗ ಹೌದು, ನನಗೆ ಇಟ್ ವಿಲ್ ಬಿ ತುಂಬಾ ಖುಷಿ. ಆಲ್ರೆಡಿ ಒನ್ ದ ಬ್ಯಾಟಲ್ ನಿಜವಾಗ್ಲೂ ಅಟ್ ಲೀಸ್ಟ್ ಫಾರ್ 2 minutes. ಹೌದು, ಆ ಫೀಲ್. ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಟ್ರೋಫಿ. ನಿಜವಾಗ್ಲೂ. ಯಾಕೆ ನೀವು ಹೇಳ್ತೀರಿ ನೋಡಿ, ನಾವು ಈ ಕ್ವಾಲಿಟಿ ಮೆಜರ್ನ ನಾವು ಕಂಟಿನ್ಯೂ ಆಗಿ ನಾವು ನೋಡ್ಕೊಂಡು ಮಾಡ್ತಾ ಇದ್ರೆ ಆ ಚೇಂಜಸ್ಸು ಮತ್ತು ಆ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತಲ್ಲ. 100%. ಅವತ್ತು ಲಾಸ್ಟ್ ಟೈಮ್ ಬಂದಾಗ ನೀವು ಅದ್ರ ಬಗ್ಗೆ ಹೇಳಿದ್ರಿ. ನಿಮಗೆ ಫಾರ್ ಎಕ್ಸಾಂಪಲ್ ನೀವು ದನನ್ನು ಕಟ್ಬಿಟ್ಟು ಸಾಕ್ಬಿಟ್ಟು ಮಾಡಿದ್ರೆ ನಿಮಗೂ BP ರೈಸ್ ಆಗೋದಾಗಲಿ ಆ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ ಹಾಲು ಕುಡಿದಾಗ ಅಂತ. ಫ್ರೀ ಆಗಿಬಿಟ್ರೆ ನೀವು ಆರಾಮ್ಸೆ ಇರ್ತಾರೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ದಂಗಿತ್ತು. ಸೊ ಅದಕ್ಕೊಂದು ಹೇಳ್ತೀನಿ, ಏನಂತ ಗೊತ್ತಾ, ಎಂಟೈರ್ ನಮ್ಮ ಪ್ರಾಜೆಕ್ಟ್ ಅಲ್ಲ. ಸೊ ದೆರ್ ಇಸ್ ಅ ಫ್ರೇಮ್ ವರ್ಕ್. ಹೌದು, ನೀವು ಯಾವುದೇ ತಗೊಳ್ಳಿ, ಈಗ ಒಂದು ವೆಹಿಕಲ್ ತಗೊಳ್ಳುವಾಗ ಫಸ್ಟ್ ಯು ಡಿಸೈಡ್ ಯು ನೀಡ್ SUV ಸಿಡಾನ್ನ, ಹೌದು, ಅಥವಾ ಕೂಪೆ ಬೇಕಾ, ಯು ಡಿಸೈಡ್. ಅದೇ ಥರ ಪ್ರಾಜೆಕ್ಟ್ ಮಾಡುವಾಗಲೂ ನಾವು ದೆರ್ ಇಸ್ ಅ ಫ್ರೇಮ್ ವರ್ಕ್. ಏನು ಫ್ರೇಮ್ ವರ್ಕ್ ಅಂದರೆ ನಾವು 2 ಮೇನ್ ಫ್ರೇಮ್ ವರ್ಕ್ ಮೇಲೆ ಬಿಲ್ಡ್ ಮಾಡಿದ್ದೀವಿ ಎಂಟರ್ ಪ್ರಾಜೆಕ್ಟ್. ಒನ್ ಇಸ್ ಆರ್ಗ್ಯಾನಿಕ್. ಏನಕ್ಕೆ ಆರ್ಗ್ಯಾನಿಕ್ ಅಂದರೆ 2003 ಇಂದ ನಮ್ಮ ಎಂಟೈರ್ ಪ್ಲಾಂಟೇಶನ್ ಇಸ್ ಆಲ್ರೆಡಿ ಸರ್ಟಿಫೈಡ್ ಆರ್ಗ್ಯಾನಿಕ್. ಇಟ್ ಇಸ್ ಅ ಬಿಗ್ ಪ್ಲಾಂಟೇಶನ್. ಹೌದು, ಆಲ್ಮೋಸ್ಟ್ ಒಂದು 550 acres ಇದೆ. ಹೌದು, ಅಷ್ಟು ಇಟ್ ಇಸ್ ಸರ್ಟಿಫೈಡ್ ಆರ್ಗ್ಯಾನಿಕ್, ಫುಲ್ ಕಂಪ್ಲೀಟ್. ಎಸ್, NOP NPOP ಕೆಳಗಡೆ ವಿ ಆರ್ ಸರ್ಟಿಫೈಡ್ ಅವಾಗ್ಲಿಂದನು. ಬಟ್ ವಿ ಡಿಂಟ್ ನೋ ದ ಇಂಪಾರ್ಟೆಂಟ್, ಯಾಕೆಂದ್ರೆ ನಾವು ಯಾವುದೋ ಕ್ಲಸ್ಟರಲ್ಲಿ ಗ್ರೂಪ್ ಸರ್ಟಿಫಿಕೇಶನ್ ಏನೋ ಆಗಿದ್ವಿ. ಸೊ ಬರ್ತಾ ಡೈರಿಗೂ ವಿ ಥಾಟ್ ಓಕೆ ವಿಲ್ ಸರ್ಟಿಫೈ. ಸೊ ಏನು ಸರ್ಟಿಫಿಕೇಶನ್ ಅಂದರೆ ನೀವು ಬರೀ ಆರ್ಗ್ಯಾನಿಕ್ ಫೀಡ್ ಕೊಟ್ಟರೆ ಸರ್ಟಿಫೈ ಆಗಲ್ಲ. ಈಗ ಎಕ್ಸಾಂಪಲ್ ನಿಮ್ಗೆ ಒಳ್ಳೆ ಫುಡ್ ಕೊಟ್ಬಿಟ್ಟು ಒಂದು ರೂಮ್ ಒಳಗೆ ಕೂಡ ಹಾಕಿದ್ರೆ ಫುಡ್ ಒಳ್ಳೇದಿದೆ, ಯಾವುದು ನಿಮಗೆ 5 star ಹೋಟೆಲ್, 2 ದಿನ ಚಂದ, ಆಮೇಲೆ ಬಿಲ್ಡ್ ಆಗುತ್ತಲ್ಲ ಸ್ಟ್ರೆಸ್ ನಿಮ್ಮೊಳಗೆ. ಹೌದು. ಸೊ ಅದು ನಿಮ್ಮನ್ನು ಕಿತ್ಕೊಂಡು ತಿನ್ಬಿಡುತ್ತೆ. ಸೇಮ್ ಕಾನ್ಸೆಪ್ಟ್ ದನದಲ್ಲೂ 100% ಆಗುತ್ತೆ. ಯಾಕಾಗಲ್ಲ? ಅದು ಹ್ಯೂಮನ್ ಬೀಯಿಂಗ್, ಅದು ಲಿವಿಂಗ್ ಅಲ್ವಾ, ಲಿವಿಂಗ್ ಆ್ಯನಿಮಲ್. ಸೊ ಈ ಫ್ರೇಮ್ ವರ್ಕ್ ಮೇಲೆ ಸೊ ಹೋಲಿಸ್ಟಿಕ್ ಆಗಿರ್ಬೇಕು ಆರ್ಗ್ಯಾನಿಕ್. ಓಕೆ, ಏನು ನಿಮ್ಮದು ವೆಂಟಿಲೇಷನ್ಸ್ ಇರ್ಬೋದು, ಫ್ರೀಡಮ್ ಇರ್ಬೋದು, ಅಥವಾ ಅದಕ್ಕೆ ಕೊಡೋ ಫೀಡ್ ಇರ್ಬೋದು. ಸೊ ನಾವು ಬರೀ ಸರ್ಟಿಫಿಕೇಟ್ ಬಗ್ಗೆ ಹೇಳಲ್ಲ ಇಲ್ಲಿ, ಇದನ್ನು ನಾವು ವಿ ಕಾಲ್ ಇಟ್ ಆರ್ಗ್ಯಾನಿಕ್. ಸೂಪರ್. ಸರ್ಟಿಫಿಕೇಟ್ ಆಗಲೇ ಇದೆ. ಆ್ಯಂಡ್ ಮಿಲ್ಕಿಂಗ್ ಅಬೋವ್ ಆಲ್ ಆಫ್ ದಿಸ್ ಇಸ್ ಅ ಆರ್ಗ್ಯಾನಿಕ್ ಇನ್ ಅ ಡಿಫ್ರೆಂಟ್ ವೇ. ಹೌದು, ಇಟ್ಸ್ ಅ ಫಾರ್ಮರ್ಸ್ ಆರ್ಗ್ಯಾನಿಕ್ ಥರ. ಹೌದು. ಸೊ ದಿಸ್ ಇಸ್ ಒನ್ ಫ್ಲ್ಯಾಗ್ಶಿಪ್. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಯಾವಾಗಲೂ ಫ್ರೀಡಮ್ ಬಗ್ಗೆ ಹೇಳ್ತೇನೆ. ಹೌದು. ಸೊ ಇಟ್ ಇಸ್ ಅ ಕೌ ಸೆಂಟ್ರಿಕ್ ಪ್ರಾಜೆಕ್ಟ್. ಅಂದರೆ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಸ್ಟೋರೀಸ್ ಟು ಟೆಲ್. ಕೆಲವರು ಹೇಳ್ತಾರೆ ನಾವು ವಿ ಆರ್ ಕೋಆಪ್ರೇಟಿವ್, ನಾವು ಫಾರ್ಮರ್ ಆ್ಯಂಗಲ್ ಇದ್ದೀವಿ. ಇನ್ನು ಕೆಲವರು ಹೇಳ್ತಾರೆ ನಾವು ವಿ ಆರ್ ಕಾಸ್ಟ್ ಸೆನ್ಸಿಟಿವ್ ಪ್ರಾಜೆಕ್ಟ್. ಇನ್ನು ಕೆಲವರು ಹೇಳ್ತಾರೆ ನಾವು ಇನ್ಯಾವುದೋ ನಾವು ಟೆಕ್ನಾಲಜಿ ಡ್ರಿವನ್ ಪ್ರಾಡಕ್ಟು, ಇನ್ನೊಂದು ನಾವು ಯಾವುದೋ IT ಎನೇಬಲ್ಡ್. ಬಟ್ ನಮ್ಮದು ವಿ ಆರ್ ಟಾಕಿಂಗ್ ಅಬೌಟ್ ಕೌಸ್. ಸೊ ಎಲ್ಲೊಂದು ಕಡೆ ಲ್ಯಾಕಿನೆಸ್ ಏನು ಅನಿಸ್ತದೆ ಅಂದರೆ, ನನಗೆ ಯಾರು ಕೌಸ್ ಬಗ್ಗೆನೇ ಮಾತಾಡ್ತಾ ಇಲ್ಲ. ಕರೆಕ್ಟಾ? ದಟ್ಸ್ ದ ಮೇನ್ ಸಬ್ಜೆಕ್ಟ್. ಸೊ ಕೌ ಸೆಂಟ್ರಿಕ್ ಆಗಿ ಇಟ್ಕೊಂಡು. ಸೊ ಕೌ ಸೆಂಟ್ರಿಕ್ ಏನು? ದ ಫ್ರೀಡಮ್ ಆಫ್ ದ ಕೌ. ಅವಾಗಲೇ ಹೇಳ್ದಂಗೆ ಓಕೆ ಮಾಡಿದ್ವಿ, ಪ್ರಾಜೆಕ್ಟ್ ಎಲ್ಲ ಫ್ರೀಡಮ್ಮೇ ಮಾಡಿದ್ವಿ. ಬಟ್ ಹೌ ಡು ಯು ಜಸ್ಟಿಫೈ, ಹೌ ಡು ಯು ಸರ್ಟಿಫೈ? ಯಾರು ಹೇಳ್ತಾರೆ? ಬಂದು ಹೇಳ್ತಾರೆ ಓಕೆ ಏನಿದೆ, ಹಸು ಮಲ್ಕೊಂಡಿದೆ. ಈಗ ನಮ್ಮ ಅಷ್ಟು ಶೆಡ್ಡಲ್ಲಿ ನೀವು ಬಂದು ನೋಡಿದ್ರೆ ಒಂದು ಹಸುನು ಕೂಗ್ತಾ ಇರಲ್ಲ. 1000 ಆ್ಯನಿಮಲಲ್ಲಿ ಒಂದು ಹಸು ನಿಮಗೆ ಕೂಗೋದೇ ಕೇಳಲ್ಲ. ಹೌದು. ಓಕೆ, ಏನು ಮಾಡೋದು? ನಾವು ಗೂಗಲ್ ಮಾಡ್ತಾ ಇದ್ವಿ. ನಮ್ಮ ಡಾಕ್ಟರ್ ಸಾದತ್ತೆಲ್ಲ ಹೇಳಿದ್ರು ಈ ಥರ ಒಂದಿದೆ, ಸರ್ಟಿಫೈಡ್ ಹ್ಯೂಮನ್ ಅಂತ ಒಂದಿದೆ, ವಿಲ್ ಅಪ್ರೋಚ್ ದೆಮ್ ಅಂತ. ಸೂಪರ್. ಮಾಡೋಣ, ಏನು ಸರ್ಟಿಫಿಕೇಟ್ ಅಲ್ವಾ, ಇಟ್ ವಿಲ್ ಆ್ಯಡ್ ನಮಗೆ ಮಾರ್ಕೆಟಿಂಗ್ಗೆ. ಬಂದರು ಅವರು. ಎಲ್ಲಿ? ಇಟ್ ಇಸ್ ಅ US ಆರ್ಗನೈಸೇಷನ್. ಬಂದು ಇಲ್ಲಿ ಹೇಳಿದ್ರು ನಮಗೆ 3 days ಬೇಕು ಇರೋದಕ್ಕೆ. ಏನು 3 days ಏನು ನೋಡ್ಬೋದು ಇವರು?